ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋ ರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಅಣೆಯ ಓ ಶಂಕರಣ್ಣ, ಅಲ್ಲ ನಾನು ಕದ ತಟ್ಟನ ಅನ್ನದೊಳಗಡೆ ಬಾಗ್ಲು ಎಳ್ದ್ಬಿಟ್ಟಲ್ಲ ನೀನು. ಏನ್ ಬಾಗ್ಲು ತುದಿಲ್ಲ ನಿಂತಿದ್ದ ಹೆಂಗೆ? ಅದು ಒಂದು ಸಿಕ್ತ್ ಸೆನ್ಸ್ ಅಂತ ಇರ್ತದಂತಲ್ಲ ಶಂಕರಣ್ಣ, ಅದು ನನಗೆ ಒಂದೊಂದ್ಸರಿ ವರ್ಕ್ ಆಗ್ಬಿಡ್ತದಪ್ಪ ಚೆನ್ನಾಗಿ. ಎಂತ ಸೀನ್ ಅಲ್ಲ, ಸಿಕ್ಸ್ತ್ ಸೆನ್ಸ್ ಅಂತ ಅಂತಾರೆ. ಓ ಏನೋ ಆಳದನಿಗೆ ಆ ಇಂಗ್ಲಿಷ್ ಏನು ಅರ್ಥ ಹಾಕಲ್ಲ. ಅದೇನಿಲ್ಲ, ಈಗ ನೋಡಿದ್ರೆ ಕಾಣ್ತದಲ್ವ ಯಾರು ಬತ್ತವ್ರೆ ಅಂತ ಅನ್ಕೊಂಡು, ಮುಟ್ಟಿದ್ರೆ ಯಾರ ಮುಟ್ಟಿದ್ರು ಅಂತ ಗೊತ್ತಾಯ್ತದಲ್ಲ, ಇವೆಲ್ಲನೂ ಸೆನ್ಸು ಅಂತಾರೆ. ಸೆನ್ಸು ಅಂತ ಅಂದ್ರೆ ಸ್ಪರ್ಶ ಜ್ಞಾನ ನಮ್ಗೆ ಸ್ಪರ್ಶದಾಗ ಆಗ ಅಂತ ಒಂದು ಜ್ಞಾನ ಅಂತ ಹೇಳಿ ಗೊತ್ತಾಗದ ಅಂತದ್ದು. ಇದೆಲ್ಲದನ್ನು ಮೀರಿದ್ದು ಒಂದು ಜ್ಞಾನ ಇರ್ತದೆ. ಅಂದ್ರೆ ಊಹೆ ಮಾಡೋದು, ಗೆಸ್ ಮಾಡೋದು ಅಂತ ಹಂಗೆ. ಈಗ ನೋಡಪ್ಪ, ಕದ ಹಾಕಿತ್ತ, ನೀನ್ ಆ ಕಡೆ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಯಾರೋ ಬಂದಿರ್ಬೋದು ಅಂತ ಅನ್ಸ್ಬಿಟ್ಟು ಒಂದು ಬಾಲ್ ತೆಗಿಯೋದು, ಇದು ಸಿಕ್ಸ್ತ್ ಸೆನ್ಸು ಅಂತ. ಈಗ ಸಿಕ್ಸ್ತ್ ಸೆನ್ಸು ಎಷ್ಟು ವರ್ಕ್ ಆಯ್ತದೆ ಅಂತ ಅಂದ್ರೆ, ಈ ಯೂಟ್ಯೂಬ್ ಪಾಟೂಬ್ ಅವೆಲ್ಲ ಅವಲ್ಲ, ಅವತರೆಲ್ಲ ತೋರಿಸ್ತಾ ಇರ್ತಾರ. ಮೊಬೈಲ್ ನಾಗ ಬರ್ತದಲ್ಲ, ಅದು ಮೊಬೈಲ್ ನಲ್ಲಿ ಬರ್ತಾ ಇರ್ತದಲ್ಲ, ಆಕಸ್ಮಿಕವಾಗಿ ಬಚಾವಾಗಿರೋದು ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತಾನೆ, ಒಂದ್ ಚೂರ್ ಹತ್ತಕ್ ತಿರುಕತ್ತಾನೆ, ಈ ಕಡೆ ಮರ ಬಿದ್ಬಿಡ್ತದೆ. ಎಸ್ಕೇಪ್ ಅನ್ನೋದಕ್ಕಿಂತಲೂ ಅದೊಂದು ಸಿಕ್ಸ್ತ್ ಸೆನ್ಸು ಅಂತ ಹೇಳ್ಬಿಟ್ಟು ಅಂತ ಬಚಾವಾದ್ರು ಅಂತವ. ಈಗ ಒಂದು ಯಾವ್ದೋ ಒಂದು ಗಾಡಿ ಹೋಯ್ತಾ ಇರ್ತದೆ, ನಿಂತ್ಕತ್ತದೆ, ಪಕ್ಕಕ್ಕೆ ತಿರುಕತ್ತದೆ, ಇನ್ನೊಂದ್ ಬಂದು ಇನ್ನೊಂದು ಕೊಡೋದು, ದೊಡ್ಡ ಗಾಡಿ ಹೊಡಿತದೆ. ಹಿಂಗೆ ಅದು ಸಿಕ್ಸ್ ಸೆನ್ಸ್ ಕೆಲವ್ರಿಗೆ ವರ್ಕ್ ಆಗುತ್ತಂತೆ, ವರ್ಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗೆ ನಿನ್ಗೂ ನಿಜ ಏನೋ ಅಂತ ಗೊತ್ತಿಲ್ಲ. ಈಗಲ್ಲ, ಆಯ್ತಲೇ ಇರ್ತದ ಅವಾಗ ನೋಡು, ಆಯ್ತೇ ಇರ್ತದೆ ಅನ್ನೋ ಹೊತ್ತಿಗೆ ನಂಗೆ ಈಗ ಹೊಸದೊಂದು ಸೆನ್ಸ್ ಹೊಡಿತು. ಅಂದ್ರೆ ಈ ಗಾಳಿ ಬೀಸಿದಾಗ ಸರ್ಗಳ್ಳಾಡೋದು ಅಂತಾರಲ್ಲ, ಹಂಗ ಅಳ್ಳಾಡ್ತೈತ್ ನೋಡಿ ಇಲ್ಲೊಂದ್ ಸರ್ಗು. ಅದು ಬರ್ಲೇಬೇಕಲ್ಲ, ಬರ್ಲೇಬೇಕು, ಇರ್ಲೇಬೇಕು. ಅಲ್ಲ ಅಣ್ಣ ಹಿಂಗೇನೋ ಸೆನ್ಸ್ ಹೊಡಿತದೆ ಅಂತಿದ್ದ, ನನಗೆ ಸರ್ಗಿನ್ ಸೆನ್ಸ್ ಹೊಡಿತದೆ ಅಂತ ಹೇಳ್ತಿದ್ದೆ. ಅದಕ್ಕೆ ಹಂಗಂದೆ. ಮೀನಕ ವಿಶೇಷ ಹೇಳ್ಬೇಕಪ್ಪ ನೀವೇ. ನನಗೆ ಒಂದು ಫೋನ್ ನಂಬರ್ ಬೇಕಿತ್ತು, ಅದಕ್ಕೆ ಅಣ್ಣ ಏನೋ ಹುಡುಕೊಂಡು ಇನ್ನೇನು ಕಾದ ಹಿಂಗ ಅನ್ನೋದಕ್ಕೂ ಅವ್ನ್ ಬಾಕ್ಲು ಎಳೆಯೋದಕ್ಕೂ ಸರಿ ಆಯ್ತಾ. ನಾನೇನಾರು ಜ್ಞಾನ ಪಕಡಿಕೆ ನಿಂತ್ಕೊಂಡ್ ಹಿಂಗ್ ಅಂದಿದ್ರೆ ದುಬುಕ್ಕನ ಒಳಗಡೆ ಬಿದ್ಬಿಡುವೆ. ಅಣಯ್ಯ ಬಿಡು, ಬೀಳದ್ ತಪ್ಪಲ್ಲ ಅಣಯ್ಯ. ನಾನು ಇನ್ನೊಂದ್ ವಿಷಯ ಕೇಳುವ ಅಂತ ಅವತ್ತಿಂದ ಅನ್ಕೋತಾ ಇದ್ದೆ, ಈ ಸಂಕರಣನ ಹಿಡಿಯಕ್ಕೆ ಹಾಕಲ್ವಲ್ಲ ಅಂತ. ಏನ್ ಗೊತ್ತಾ, ಈಗ ಸಂಕರಣ ತಳಿ ಅಂತ ಬೇರೆ ಒಂದ್ ತಳಿ ಬೇರೆ ಬಂದ್ಬಿಟ್ಟು ಸಂಕರಣ ಅಂತ ಅದು. ಅಲ್ಲ ಈಗ ನನ್ನ ಹೆಸರಲ್ಲಿ ಬರ್ಬಾರ್ದು ಅಂತ ಏನಿಲ್ವಲ್ಲ. ಈಗ ಅದಕ್ಕೆ ಕೇಳುವ ಅಂತ ಅವತ್ತು ಅದನ್ನೇ ಮಾತಾಡ್ತಾವ. ಅಣೆಯ ಹೇಳಿದ್ದ ನೋಡು, ಈಗ ನಾವು ಬೀಜಗಳ ಹೆಂಗ್ ಸಂಗ್ರಹಣೆ ಮಾಡ್ಬೇಕು, ನಮ್ದೇ ಆದಂತ ಬೀಜಗಳನ್ನ ಹೆಂಗೆ ನಾವು ಸಂರಕ್ಷಣೆ ಮಾಡ್ಕೊಂಡು ತಳಿ ಸಂರಕ್ಷಣೆ ಮಾಡ್ಕೋಬಹುದು, ನಮ್ಮ ಹೆಸರಿನಾಗೆ ಒಂದು ಬೀಜವ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದ. ಅದಿರ್ಲಿ, ನಾನು ಏನೋ ಮಾತಾಡಕ್ ಬಂದಿದ್ದೆ, ನೀನ್ ಒಸಿ ಮದ್ದಿಕ್ ಬಾಯಿ ಹಾಕಿದೆ. ಈ ಸಮಯ ನನಗೆ ಒಸಿ ಫೋನ್ ನಂಬರ್ ಬೇಕಿತ್ತು ಅಂತ ಆಗ್ಲಿಂದ ನೆನಪಿಸ್ಕೊತಾ ಇದ್ದೆ. ಈ ಕುಲ್ಮೆ ಅವ್ರದ್ದು ಒಸಿ ಫೋನ್ ನಂಬರ್ ಬೇಕಿತ್ತಲ್ಲ ನಂಗೆ. ಈಗ ಯಾಕಪ್ಪ ನಿಂಗೆ ಕುಲ್ಮೆ ಅವ್ರದ್ದು? ಅಲ್ಲ ನೋಡು, ಅದೇನು ಗದ್ದೆ ಕುಯ್ಯೋ ಟೈಮ್ನಾಗೆ, ಹೊಲ ಕುಯ್ಯೋ ಟೈಮ್ನಾಗೆ ಮಾತ್ರವ ಏನು ಫೋನ್ ನಂಬರ್ ಇಟ್ಕೋಬೇಕು ಅನ್ಕಂದಿದ್ದ. ಅಲ್ಲ ಸಾಮಾನ್ಯವಾಗಿ ಆ ಟೈಮಲ್ಲೇ ತಾನೇ ಬೇಕಾಗಿರೋದು ನಮ್ಗೆ. ಅಂದ್ರೆ ಹಣಸ್ಬೇಕು, ಎಲ್ಲ ಇದ್ ಮಾಡ್ಬೇಕು ಅಂತ ಅನ್ಕೊಂಡು ಹತಾರಗಳನ್ನ ಹಣಸ್ಕೊಳಕ್ಕೆ. ಹೌದು, ಈಗ್ಲೂ ಹತಾರ ಹಣಸ್ಬೇಕು ನಾನೀಗ. ಈಗ ಯಾಕಪ್ಪ ನಿಂಗೆ? ಇಲ್ಲ ಒಸಿ ನೋಡು, ನಮ್ಮ ಹೆಂಗಸರು ಮನೆ ಕಡೆದು ಒಸಿ ತೋಟವ ಅವಳಿಗೆ ಬರ್ಕೊಟ್ಟಿದ್ರ ನಮ್ಮ ಅವರು. ಅದು ಕಪಾತ್ ಮಾಡಿಸ್ತೇಯ, ಮರ ಎಲ್ಲ ದಿಮ್ಮನ್ ಬೆಳೆದ್ಬಿಟ್ಟವೆ. ಈ ಸಿಲ್ವರ್ ಅಂತೂ ಹೆಂಗೆ ಬೇಕು ಹಂಗಂಗೆ ಆಗ್ಬಿಟ್ಟು ಸರಿಯಾಗವ ಸಾವಿರದಯ ಕಪಾತ್ ಮಾಡ್ದಯ ಹೆಂಗೋ ಬೆಳೆದ್ಬಿಟ್ಟಿದ್ವಾ. ಒಸಿ ಇನ್ನೊಂದ್ 3-4 ದಿನ ಕಳೆದು ಜನ ಸಿಕ್ತಿವಿ ಅಂತಂದ್ರ ನೀನ್ ಗೊತ್ತಲ್ಲಪ್ಪ, ಈಗ ಎಲ್ಲ ಬರೀ ಕೈ ಬೀಸ್ಕೊಂಡ್ ಬರ್ತಾರೆ ಹೊರ್ತು ಹತ್ತಾರ ಗಿತ್ತಾರ ಏನು ತರಕಲ್ಲ. ಹಂಗಾಗಿ ಒಸಿ ಈ ಮಚ್ಚುಗಳ ಹಣಸ್ಬೇಕಿತ್ತು, ಕುಡ್ಲಲ್ಲ ಮಚ್ಚುಗಳ ಹಣಸ್ಬೇಕಿತ್ತು. ಅಲ್ಲ ಈಗ ಎಣಸ್ತೀಯ, ಎಲ್ಲದನ್ನು ಮಾಡಿಸ್ಬಿಡು ಒಂದ್ಸರಿ. ಯಾಕೆ ಅಂತ ಅಂದ್ರೆ ಈಗ ಸುಮಾರು ಕೆಲ್ಸ ಇದ್ದೇ ಇರ್ತವೆ. ಹೌದು, ಮಳೆ ಮೊದಲನೇ ಮಳೆ ಬೀಳ್ತು ಅಂತ ಅಂದ್ರೆ ಶಂಕರಣ, ನಮ್ಗೆ ಕೆಲ್ಸ ಹೆಂಗ್ ಬರ್ತವೆ ಹೆಂಗ್ ಹೋಯ್ತವೆ ಅಂತ ಹೇಳ್ಬಿಟ್ಟು ಅಲ್ವಾ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ. ಈಗ ಏನು ಅಂತ ಅಂದ್ರೆ, ಒಂದು ಕೂಗತ್ತಿ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಅಂತ ಅನ್ಕೊಂಡು, ನೀನೊಂದು ಕೂಗತ್ತಿ ಇಟ್ಕೊಂಡು ಹೊಲದ ತಕ್ಕ ತೋಟ ತಕ್ಕ ಗದ್ದೆ ತಕ್ಕ ಹೋದೆ ಅಂತ ಅಂದ್ರೆ ಅವೆಷ್ಟು ಕೆಲ್ಸ ಆಯ್ತವೆ ಅಂತ ಹೇಳ್ಬಿಟ್ಟು ಬರ್ದಿಟ್ಕೋಬಹುದು. ನಾನು ಮನೆದು ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೋದ್ನ,
ಅದೆಷ್ಟು ಕೆಲಸ ಆಯ್ತು ಅಂತ ಅಂದ್ರೆ ಶಂಕರಣ, ಬೇಲಿ ಕೊಚ್ಚಂಗಾಯ್ತು, ಬೇಲಿ ಕೊಚ್ದಂಗಾಯ್ತು, ಕಳೆ ಕೊಚ್ದಂಗಾಯ್ತು. ಬೇಲಿಲಿ ಸುಮಾರು ಇವೆಲ್ಲ ಹಾಕೊಂಡಿದ್ದೆ. ಎಂತದ ಇವು ಗೊಬ್ಬರದ ಗಿಡ ಬತ್ತವಲ್ಲಪ್ಪ, ಗೊಬ್ಬರ ಗಿಡ ಎಲ್ಲಾನು ಅಲ್ಲೇ ಕಡ್ದು ತಗೊಂಡೋಗ್ಬಿಟ್ಟು ಹಂಗೆ ಹೊಡೆದ್ರು. ಮಳೆ ಬೇರೆ ಬಂದಿದ್ದು ಚೆನ್ನಾಗಿ, ಚುಚ್ಚಿ ಬಂದಿದ್ಯಾ, ಚುಚ್ಬಿಟ್ರು ಅಲ್ಲಿ ಅಲ್ಲಿ ಚಿಗುರ್ಕತ್ತದೆ. ಯಾವಾಗ ಬೇಕು ಅವಾಗ ಮತ್ತೆ ಇಟ್ಕೊಂಡು ಹೋಗೋದು, ಹೊಡ್ಕೊಳ್ಳೋದು. ಕೂಗತ್ತಿ ಅಂದ್ರೆ ಗೊತ್ತಾನೆ ನಿಂಗೆ ಬಿಡು, ಏನ್ ಉದ್ದದಾಗಿರ್ತಲ್ಲ ಅದೇ ತರ. ನಮ್ಮ ಮೀನಕ್ಕಂಗ್ ಗೊತ್ತಿಲ್ಲ ಅನಿಸ್ತದೆ, ಅವಳು ಮಿರಿ ಕಣ್ಮುಡ್ ನೋಡ್ರೆ ಗೊತ್ತಾಕಲ್ವಾ? ಕೂಗತ್ತಿ ಅಂದ್ರೆ ಇನ್ನೇನು ಅಲ್ಲ, ಕತ್ತಿ ತರನೇ ಇರ್ತದೆ ಅಂತ ಗೊತ್ತು, ಅದಕ್ಕೆ ಹೊಸಿ ಕೇಳ್ಕೊಂಡ್ ಕೂತಿದ್ನಪ್ಪ. ಕೂಗತ್ತಿ ಅಂತವ ಹಿಂದೆಲ್ಲವ ಜಾಸ್ತಿ ಬಳಕೆ ಮಾಡೋರು. ಯಾಕೆ ಅಂತಂದ್ರೆ ಬೇಲಿ ಗೀಲಿ ಎಲ್ಲ ಇರೋವಲ್ಲ, ಬೇಲಿ ಸೌರಕ್ಕೆ ಆಗೋದು. ಉದ್ದನೆ ಕತ್ತಿನ ಕೂಗತ್ತಿ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಮುನ್ಸಿಪಾಲಿಟಿ ಅವರು ಅವಾಗೊಂದ್ಸಲ ತಗೊಬಂದು ಮನೆ ಮುಂದೆ ಎಲ್ಲ ಮಾಡ್ತಾ ಇದ್ರು ಬಿಡು, ಅದೇ ಅನ್ಸುತ್ತೆ ಉದ್ದಕ್ಕಿರೋದು. ಅದು ಯಾಕೆ ಗೊತ್ತಾ, ಈ ಕುಡ್ಲು ಪಡ್ಲು ಮಚ್ಚು ಗಿಚ್ಚಲ್ಲಿ ಬೇಲಿ ಪಾಲಿಯ ಕೊಚ್ಚಾಕ್ ಹಾಕಲ್ಲ. ಯಾಕಂದ್ರೆ ಚಿಕ್ಕದಾಗಿರ್ತದ, ಉದ್ದದಾಗಿ ಹಿಂಗ್ ಕೈ ಎತ್ಕೊಂಡ್ ಕಡಿಯಕ್ ಹೋದ್ರೆ ಅದು ಬೇಲಿಲಿ ಇದ್ದಿದ್ ಮುಳ್ಳು ಪಳ್ಳು ಈ ಕೊನೆ ಆ ಉದ್ದೇಶಕ್ಕೆ ಏನ್ ಮಾಡ್ರು ಕೂಗತ್ತಿ. ಮುಂದೆ ಮಾತ್ರ ಬಾಯಿ ಹೊಸಿ ಬಕ್ಕಂದಿರೋದು ಉದ್ದಕ್ಕಿರೋದಲ್ಲ, ಅದಕ್ಕೆ ಕೂಗತ್ತಿ ಅಂತ ಕರಿತಾ ಇದ್ದಿತ್ತು. ಆಮೇಲೆ ಕೂಗತ್ತಿ ಅಂದ್ರೆ ಅದೆಲ್ಲರೂ ಕೂಗತ್ತು ಅಂತ ಅನ್ಕೊಬಿಟ್ಟಿಯ. ಈಗ ನೋಡು, ಸಾಕಷ್ಟು ಮಳೆ ಚೆನ್ನಾಗಿ ಆಯ್ತೈತೆ. ಆಮೇಲೆ ಈ ಹವಾಮಾನ ವರದಿ ಪ್ರಕಾರವ ನೋಡು, ಇನ್ನೂ ಒಂದು 4-5 ದಿನ ಮಳೆ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ನೋಡು, ಅದೇನೋ ಹೇಳ್ತಾರಲ್ಲ, ಗಾಳಿಗಿಂತ ಶಬ್ದ ಜಾಸ್ತಿ ಅಂತಾರಲ್ಲ, ಹಂಗೆ ಮಳೆಗಿಂತವ ಈಗ ಈ ಇತ್ತೀಚಿನ ದಿನದಲ್ಲಿ ಗುಡುಗು ಮಿಂಚು ಜಾಸ್ತಿ ಆಗ್ಬಿಟ್ಟೈತಾನೆ. ಅಲ್ಲ, ಗುಡುಗು ಮಿಂಚು ಬರ್ಲೇಬೇಕಲ್ಲ ಶಂಕರಣ, ಮಳೆ ಅಲ್ಲ. ಅದು ನೀನ್ ಹೇಳ್ದಂಗೆ ದೊಡ್ಡ ಮಳೆಗಳು ಬಂದಾಗ ಈ ಗುಡುಗು ಮಿಂಚು ಸಿಡ್ಲುಗಳು ಕಡಿಮೆ. ಆದ್ರೆ ಈಗ ನೋಡು, ಎಂತ ಸಿಡ್ಲು ಎಂತ ಮಿಂಚು ಅಂತೀಯ. ಆ ಮಿಂಚು ಸೆಕೆಂಡ್ಗಿಂತನೂ ಕಡಿಮೆ ವೇಗದಾಗೆ ಬಂದ್ರುವೆ ಅದ್ರ ಬೆಳಕಿನ ತೀವ್ರತೆ ಐತಲ್ಲ ಅಣ್ಣಯ್ಯ, ಮಂಜು ಬರ್ಸ್ಬಿಡ್ತದೆ ಕಣ್ಣ. ಹಂಗಾಗಿ ಹೊಸಿ ಒಂದು ಮಳೆ ಚೆನ್ನಾಗಿ ಆಗಿರೋದ್ರಿಂದವ ನಾನೊಂದು 2-3 ಹೊಡ್ಸಿದ್ದೀನಪ್ಪ. ಬರೀ ಗುಡುಗು ಮಿಂಚು ಬಂತು, ಮಳೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಶಂಕರಣ. ಗುಡುಗು ಮಿಂಚವಲ್ಲ, ಅದ್ರಲ್ಲೂ ಭಾರಿ ಪೋಷಕಾಂಶ ಅವಂತೆ. ಈಗ 1 ಮಳಿಗೆ 2 ಮಳಿಗೆ ಯಾಕೆ ನಮ್ಮ ಹೊಲ ಗದ್ದೆ ಎಲ್ಲವ ಅಷ್ಟೊಂದು ಹಸಿರು ತರುತ್ತವೆ, ಮಿರಿ ಅಂತ ಮಿಂಚ್ತವೆ ಅಂತ ಅಂದ್ರೆ ಬರೀ ಮಳೆ ಕಾರಣ ಅಲ್ಲ. ಅದಕ್ಕೆ ಈ ಗುಡುಗು ಮಿಂಚು ಬರ್ತದಲ್ಲ, ಈ ಗುಡುಗು ಮಿಂಚಲುವೆ ಗಿಡಗಳ ಬೆಳವಣಿಗೆಗೆ ಬೇಕಾದಂತ ಪೋಷಕಾಂಶಗಳು ಇರ್ತಾವಲ್ಲ, ಅವೆಲ್ಲ ಬರ್ತವಂತೆ. ಒಂದು ಗುಡುಗು ಬಂತು, ಒಂದು ಸಿಡ್ಲು ಬಂತು ಅಂತ ಅಂದ್ರೆ ಅದೆಷ್ಟೋ ಪೋಷಕಾಂಶಗಳು ಭೂಮಿಗೆ, ಗಿಡಕ್ಕೆ, ಫಸಲಿಗೆ ಎಲ್ಲದಕ್ಕೂ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡು ಆ ಕಾರಣಕ್ಕೆ ಒಂದೇ ಮಳೆ ಬೀಳ್ತು ಅಂತ 3 ದಿವಸಕ್ಕೆ ಹಂಗ ನಾನು ಈ ದಿನ ಏನ್ ಅನ್ಕಂದಿದ್ದೆ ಅಂತಂದ್ರೆ ಅಣ್ಣಯ್ಯ, ಈ ಮಳೆ ಬೀಳ್ತದಲ್ಲ, ಮಳೆ ನೀರಿನಾಗೆ ಸಾಕಷ್ಟು ಪೋಷಕಾಂಶ ಇರ್ತದೆ ಅಂತ ಕೇಳಿದ್ದೆ, ನೋಡಿದೀವಿ. ಅದ್ರಿಂದನೇ ಹಿಂಗೆ ಹಸಿರು ಜುಮ್ಮನ್ ಬಂದ್ಬಿಡ್ತದೆ ಅಂತ ಅನ್ಕಂದಿದ್ದೆ. ಇಲ್ಲ, ಈಗ ನೀರಿನಲ್ಲಿ ಪೋಷಕಾಂಶ ಏನಿರಕ್ಲ, ನೀರೇ, ಅದ್ರಲ್ಲಿ ಬೇರೆ ಇನ್ನೇನು ಇರೋದಿಲ್ಲ. ಅದು ನಾವೆಲ್ಲ ಮಾತಾಡ್ತೀವಲ್ಲ, ಮಳೆ ನೀರು ಶುದ್ಧವಾದ ನೀರು ಯಾವ್ದು ಇಲ್ಲ ಅಂತ ಅನ್ಕೊಂಡು, ಹಂಗಾಗಿ ಅದ್ರಲ್ಲಿ ಏನು ಇರೋದಿಲ್ಲ. ನೀರಿನಲ್ಲಿ ಏನ್ ಅಂಶ ಇರ್ಬೇಕು ಅದೇ ಇರ್ತದೆ. ಅದ್ರ ಜೊತೆ ಈ ಗುಡುಗು ಸಿಡ್ಲು ಏನ್ ಬರ್ತದೆ, ಇದ್ರಲ್ಲಿ ಒಳ್ಳೆ ಪೋಷಕಾಂಶಗಳು, ಈಗ ಗಿಡಗಳ ಬೆಳವಣಿಗೆಗೆ ಏನೇನ್ ಪೋಷಕಾಂಶಗಳು ಬೇಕು ಆ ಪೋಷಕಾಂಶಗಳೆಲ್ಲ ಅದ್ರಲ್ಲಿ ಇರ್ತಾವಂತೆ. ಒಂದು ಮಿಂಚ್ ಬಂದಿಂಗ್ ಹೋಯ್ತು ಅಂತ ಅಂದ್ರೆ ಅದೆಷ್ಟೋ ಟನ್ನು ನಮ್ಮ ಗಿಡ ಮರಗಳಿಗೆ, ಭೂಮಿಗೆ ಸೇರ್ಕೊಂಡಂಗೆ ಅಷ್ಟು ಸೇರ್ಕತ್ತದಂತೆ. ಅದಕ್ಕೋಸ್ಕರ ನೋಡು, ಈ ಮುಂಗಾರು ಟೈಮಲ್ಲಿ ಗುಡುಗು ಸಿಡ್ಲು ಮಿಂಚು ಏನ್ ಬರ್ತದೋ ಅದಕ್ಕೆ ನಾನು ಹೇಳಿದ್ದಾಗ್ಲೇ ಹಂಗೆ ನಳಸ್ತಾ ಇರ್ತವೆ. ನಳಸೋದು ಅಂತೀಯಲ್ಲ, ಅದನ್ನ ನೋಡಕ್ಕೆ ಒಂಥರ ಆನಂದ. ನೀನ್ ಬೇಕಾದ್ರೆ ಬೇಸಿಗೆ 2 ತಿಂಗಳು 3 ತಿಂಗಳು ಅಷ್ಟ್ ನೀರ್ ಬಿಡು, ಅದೇನೋ ಹಾಕಿಲ್ಲ, ಬರೋದೇ ಇಲ್ಲ ಅಂತಂದ್ರೆ ನಳಸಕ್ಕಿಲ್ಲ, ಜೀವ ಉಳಿಸ್ಕತ್ತವೆ, ನಳಸಕ್ಕಿಲ್ಲ. ಅದೇ ನಿನಗೆ ಒಂದ್ ದಿವಸ ಒಂದ್ ಮಳೆ ಬಿದ್ಬಿಟ್ಟು ಗುಡುಗು ಸಿಡ್ಲು ಬಂತು ಅಂತ ಒಂದ್ ಅರ್ಧ ಗಂಟೆ ಅದನ್ನ ನೋಡ್ 3 ದಿವಸ ಬಿಟ್ಟು ನೋಡ ಕಣ್ ತುಂಬಕತ್ತದೆ. ದಿಟ್ಟವಾಗ್ಲೂ ಅದು ನೋಡಕ್ಕೆ ಬಹಳ ಆನಂದ, ಬಹಳ ಖುಷಿ ಕೊಡ್ತದೆ. ಹಂಗಾಗಿ ನಾನು ಈ ತೋಟ ಸವರ್ಸಕ್ಕೆ ಈ ಮಚ್ಚುಗತಿಗಳೆಲ್ಲ ಹಣಿಸ್ಕೋಬೇಕಿತ್ತಲ್ಲ, ಅದಕ್ಕಾಗಿ ಫೋನ್ ನಂಬರ್ ಕೇಳ್ದೆ. ಇಸ್ಕೊಂಡು ಕ್ಯಾಲೆಂಡರ್ ಮೇಲೆ ಬರ್ದು ಕ್ಯಾಲೆಂಡರ್ ಕಿತ್ತಾಕ್ಬಿಡ್ಬಿಡ. ಕ್ಯಾಲೆಂಡರ್ ಮೇಲೆ ಬರ್ದು ಅಂತ ಹೊತ್ತಿಗೆ ಅಲ್ಲೇ ಎಲ್ಲರೂ ಬುಟ್ಗಿಟ್ ಹೊಂಟ್ಬಿಟ್ಟನು. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಫೋನ್ ನಂಬರ್ ಇಸ್ಕೊಳಕಲ್ಲ, ಹಣನ ಕೆಲ ಫೋನ್ ಮಾಡಿಸ್ಬಿಡ್ತೀನಿ. ಅವಕ್ಕೆಲ್ಲ ಯಾಕೆ ಫೋನ್ ತಗಾಶಂಕರಣ ತಗೊಂಡೋಗಿ ಇಟ್ಬಿಟ್ರೆ ಕೂತ್ಕೊಂಡು ಒಳ್ಳೆ ವಿಚಾರಗಳು ಸಿಕ್ತಾವ ನಮ್ಗೆ. ಅವನ್ಗೂ 4-6 ಜನ ಬಂದಿರ್ತಾರ, ಆ ಕತೆ ಈ ಕತೆ, ಆ ಊರಿಂದ ಈ ಊರಿಂದ ಎಲ್ಲ ಹೇಳಿರ್ತಾರೆ. ಅವನ ಹತ್ರ ಕೂತ್ಕೊಂಡ್ರೆ ಸಾಕು, ಕೇಳ್ಕೊಂಡು ಸುಮ್ಮರಕ್ಕೆ ಹಾಕಲ್ವಲ್ಲ, ಹೇಳ್ಬೇಕಲ್ಲ ಹಿಂಗಂತ ಅಂತ ಅನ್ಕೊಂಡು ನಿಂತ ಒಂದಷ್ಟು ಮೀನಕ್ ಬಂದ್ರು ಮೀನಕ್ಕಂತ ಒಂದಷ್ಟು ಹೇಳ್ತಾನೆ. ಅವು ನೋಡು ಎಲ್ಲ ಒಂಥರ ಚೆನ್ನಾಗಿರ್ತ ಶಂಕರ. ಅವೆಲ್ಲ ಒಂದ್ ಸಿಸ್ಟಮ್ ಹೆಂಗೆ ಅಂತ ಅಂದ್ರೆ ಹಿಂದೆ ನೋಡು,
ಕೂತ್ಕೊಂಡ್ ಮಾಡೋ ಕೆಲಸ ಏನಿತ್ತು ಆ ಕೆಲಸ ಮಾಡುವಾಗ 3-4 ಜನ ಕೂತ್ಕೊಳ್ಳೋರು. ಹೌದು. ಈಗ ಅಕ್ಕಿ ಸೋಸೋದಾಗ್ಲಿ, ರಾಗಿ ಸೋಸೋದಾಗ್ಲಿ, ಆಯ್ತಾ, ಭತ್ತ ಕುಟ್ಟೋದಾಗ್ಲಿ ಒಬ್ರು ಇಬ್ರು ಮಾಡ್ತಿರ್ಲಿಲ್ಲ, 3-4 ಜನ ಸೇರ್ಕೊಂಡೆ ಮಾಡ್ತಾ ಇದ್ದು. ಅಲ್ಲಿ ಭಾರಿ ಕಮ್ಯುನಿಕೇಶನ್ ಆಗ್ಬಿಡೋದು. ಅಂದ್ರೆ ಸಿಕ್ಕಾಪಟ್ಟೆ ವಿಚಾರ ಮಾತಾಡೋರು. ಮತ್ತೆ ಕೆಲಸ ಆಗಿದೆ ಗೊತ್ತಾಯ್ತಿರ್ಲಿಲ್ಲ ಮಾಡುವಾಗ. ಹೌದು. ಆಮೇಲೆ ನಾನ್ ಚಿಕ್ಕ ಹುಡುಗ ಆಗಿದ್ದಾಗ ಈಗ್ಲೂ ನೆನಪೈತೆ ಶಂಕರಣ್ಣ ನಂಗೆ, ಈ ಮರ ಕೆಲಸ ಮಾಡೋರು, ಬಾಚಿ ಕೆಲಸ ಮಾಡೋರು, ನೇಗಲು ಪಾಗಲು ಕೆತ್ತೋದು, ಕುಂಟೆ ತಾಳ ಇದ್ ಮಾಡೋದು ಎಲ್ಲ ಮಾಡೋರಲ್ಲ, ಅವರು ಎಲ್ಲರೂ ಕೆಲ್ಸ ಇತ್ತು ಅಂತ 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 ಅಂದ್ರೆ ಒಬ್ರೇ ಹೋಯ್ತಿರ್ಲಿಲ್ಲ, ಯಾರು ಒಬ್ರು ನನ್ನಂತರ ಕರ್ಕೊಂಡು ಹೋಗೋರು ಜೊತೆಗೆ. ಯಾಕೆ ಅಂತ ಅಂತ ಅಂದ್ರೆ ನೀನ್ ಏನೋ ಮಾಡ್ಬೇಡಪ್ಪ ಸುಮ್ಮಂಬಾ ಅಂತ ಕರ್ಕೊಂಡು ಹೋಗೋರು. ಅಂದ್ರೆ ಮಾತಾಡಕೊಬ್ರು ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ದೆಲ್ಲ ಹೂ ಅನ್ಕೋಬೇಕು. ನನಗೇನ್ ಅನಿಸ್ತದ ಅದ್ ನಾನ್ ಹೇಳ್ಬೇಕು. ಒಬ್ರಿದ್ರೆ ಕೆಲ್ಸ ಸಾಗ್ತದೆ, ಇಲ್ಲ ಅಂತ ಅಂದ್ರೆ ಕೆಲ್ಸ ಸಾಗಿದ್ದೆ ಗೊತ್ತಾಗ್ತಿಲ್ಲ ನಮ್ಗೆ ಅಂತ ಅನ್ಕೊಂಡ್ ಕರ್ಕೊಂಡು ಹೋಗೋರು ಶಂಕರಣ್ಣ. ಅಂದ್ರೆ ನಮ್ಗೆ ನೋಡು ಕಮ್ಯುನಿಕೇಶನ್ ಅಂತ ಅಂತ ಅಂದ್ರೆ ಅದೆಷ್ಟು ಮುಖ್ಯ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಆಯ್ತವೆ. ಹಂಗೆ ನಿನ್ನವೆಷ್ಟೋ ಎಲ್ಲನೂ ಒಂದ್ ಚೀಲ ತುಮ್ಕ. ಈಗ ನಾನು ಕೂಗತ್ತಿ ಸ್ವಲ್ಪ ಮಂಡ್ ಬಿದ್ದೈತೆ, ಮೊನ್ನೆ ಎಲ್ಲ ಭಾರಿ ಕೆಲಸ ಮಾಡ್ಬಿಟ್ಟೆ ಹೋಗಿದೆ ಅಂತ ಅದಾಗ್ಲಿ 2-3 ವರ್ಷ ಆಗೈತೆ ಹೆಣ್ಸಿ. ನಾನು ತಗತ್ತೀನಿ ಮನೇಲಿ ಏನೋ ಎಲ್ಲ ತಗೊಂಡು. ನನಗೆ ಒಂದ್ ಭಯ ಏನು ಅಂತ ಅಂತ ಮನೇಲಿ ಏನು ಒಂದೇ ಉಸಿರು ಮಾಡಕ್ ಹೋಯ್ತಾಳ, ಕೈನ ಮಾಡ್ಕೊಬಿಡ್ತಾಳೆ. ಅದಕ್ಕೆ ಮಾಡಿರ್ಲಿಲ್ಲ, ಸ್ವಲ್ಪ ಸುಮಾರ್ಗಾರವೇ ಹೆಣ್ಸ್ಕೊಂಡ್ ಬರೋಣ ಅವನು ತಗೊಂಡ್ರು ಸುಮಾರು ಹೆಣ್ತಾನ ಅಚ್ಚುಕಟ್ಟಾಗೆ ಮಾಡ್ಕೊಡ್ತಾನೆ. ಇಲ್ಲ ಅಂತ ಅಂದ್ರೆ ನಾವು ಬೈತೀವಿ ಅಂತಲಾರುವೆ ಚೆನ್ನಾಗೆ ಮಾಡ್ಕೊಡ್ತಾನೆ. ಯಾಕೆ ಗೊತ್ತಾ, ಹಂಗ ಮಾಡ್ಬೇಕಾದ್ರೆ ನಾವು ಹೊಡೆದಿದ್ದೆ ತಗೊಳ್ಳಿಲ್ಲ ಅಂತಂದಾಗ ಅವ್ಮೇಲೆ ಬೈಕತ್ತೀವ್ ತಾನೆ, ಅದಕ್ಕೆ ಬೈಕಬಾರ್ದು ಅಂತ ಹೇಳಿ ಬಹಳ ಪಸಂದಾಗೆ ಮಾಡ್ಕೊಡ್ತಾನೆ. ಆಗ್ಲೇ ಮೀನಕ ಬಾಯಿ ತೆಗ್ದಿದ್ಲಪ್ಪ. ಏನಿಲ್ಲ, ನೀವು ಕೆಲ್ಸದ ಬಗ್ಗೆ ಹೇಳ್ತಾ ಇದ್ರಲ್ಲ, ಒಟ್ಟಿಗೆ ಕುತ್ಕೊಂಡ್ ಮಾಡಿದ್ರೆ ಕೆಲ್ಸದ್ದು ಹೆಂಗ್ ಮಾಡ್ತೀವಿ ಸಾಕ್ತದೆ ಅಂತ. ಅವಾಗ ನಂಗೊಂದ್ ಗೆಪ್ತಿ ಬಂತು. ಈಗ ಮೊನ್ನೆ ನಮ್ದು ಅಟ್ಟ ಕ್ಲೀನ್ ಮಾಡಿದಾಗ ರಾಗಿ ಬೀಸೋದು ಕಲ್ಲು ಅದು ಅಟ್ಟದ ಮೇಲೆ ಇತ್ತ ಕಂಡ್ಯಾ, ನಾನ್ ಇಳಿಸ್ಕೊಬಿಟ್ಟು ನೋಡುವ ಅಂತ ಎಲ್ಲ ತೊಳೆದು ಶುದ್ಧ ಮಾಡಿ ಇಟ್ಟಿದ್ವಾ. ಕಡುಬಿನ ತರಿ ಯಾವಾಗ್ಲೂ ಮಿಕ್ಸಿಲಿ ಬಿಟ್ಕೊಳ್ವೆ ಆಯ್ತಾ. ಆಚೆ ಮನೆ ವೀಣಕ್ಕನು ಬಂತು, ಇಬ್ರು ಮಾತಾಡ್ಕೊಂಡು ನಾನನ್ ಕೈ ಅನ್ನೋದು, ಇಬ್ರು ಕುತ್ಕೊಂಡ್ರಿ ಎಷ್ಟು ಬೇಗ ಸರಾಗವಾಗಿ ಒಂದ್ 7-8 ಸೇರು ಕಡುಬಿನ ತರಿ ಮಾಡೇ ಬಿಟ್ವಲ್ಲ. ಅವಳ ಅರ್ಥ ತಗೊಂಡೋದ್ಲು, ನಾನ್ ಅರ್ಥ ತಗೊಂಡ್ಬಂದೆ. ಈ ಕಡುಬು ಮಾಡ್ದಾಗ ಏನ್ ಚಂದ ಅನ್ಸತ್ ಗೊತ್ತಾ, ನಾವೇ ಕೈಯಾರೆ ಮಾಡಿದ್ದು. ಸಣ್ಣ ತರಿ ದಪ್ತರಿ ಬೇರೆ ಮಾಡದ್ನ, ಒಂದು ಉಪ್ಪಿಟ್ಟಿಗಾದದ, ಇನ್ನೊಂದ್ ಕಡುಬಿಗಾಯ್ತಾ. ಏನ್ ಖುಷಿ ಅಂತ ಯಾವತ್ತು ಕಡುಬು ಮಾಡ್ದಾಗ. ಚೆನ್ನಾಗಿ ಜಲ್ಸ್ಕೊಂಡಿದ್ರೆ ಹಸಿಟ್ ಪತ್ತದಲ್ಲ, ರೊಟ್ಟಿನೂ ತಟ್ಕೋಬಹುದು. ಅಷ್ಟ್ ಸಣ್ಣಗ್ ಬೀಸಕ್ಕಾಯ್ತಾ ಸಂಕ್ರಣ, ನೀನು ಸರಿ ಹೋಯ್ತು. ಒಂದ್ರಾಡಿದ್ರೆ ಬರುತ್ತೆ ಏನೊಂದ್ 4-5 ಉಂಡೆ ತಮಟ ಕಟ್ಗಳಷ್ಟು ಬಂದದು, ನೀನ್ ರೊಟ್ಟಿ ಬಡಿ ಅಷ್ಟ್ ಬಂದ್ಬಿಡ್ತಾ. ನೀನು ಅಟ್ಟದ ಮೇಲೆ ಇಟ್ಟಿದ್ ಇಳಿಸ್ಕೊಂಡಿದ್ಯಲ್ಲ, ಅದು ಖುಷಿ ಪಡ್ಬೇಕಲ್ಲ. ಎಲ್ಲಾರ ಮನೇಲೂ ಬೀಸಕ್ಕಲ್ ಇದ್ದ ಇದ್ದೋ ಶಂಕರಣ್ಣ, ಒಳಕಲ್ಲು ಇದ್ದ. ಈಗ ಸುಮಾರು ಜನ ಒಳಕಲ್ ತೆಗೆದು ಮನೆಯಿಂದ ಹೊರಗೆ ಹಾಕ್ಬಿಟ್ಟವ್ರು. ಬೀಸಕ್ಕಲ್ ಏನಿದ್ವು ಇವತ್ತು ತಗೊಂಡೋಗ ಅಟ್ಟದ ಮೇಲೆ ಇಟ್ಟವ್ರು. ಅದ್ರ ಬದಲು ನಮ್ಮ ಮೀನಕ್ ನಂಗೆ ಎಲ್ಲಾನು ಇಳಿಸ್ಕೊಂಡು ನೀಟಾಗಿ ಎಲ್ಲ ಧೂಳುಪಾಳು ಹೊಡ್ಕೊಂಡು ಯಾವಾಗ ಅವ್ರಿಗೆ ಯಾವಾಗ ಟೈಮ್ ಸಿಗ್ತದೋ ಅದು ಒಂದ್ ರೀತಿ ಖುಷಿ ಕೊಡ್ತದೆ ಎಕ್ಸರ್ಸೈಸ್. ಅಯ್ಯೋ ರುಬ್ಬಗುಂಡು ಐತೆ ಅಡ್ಗೆ ಮನೆ ಮೂಲೆಯಲ್ಲಿ, ನಾನ್ ಕಾಯಿ ಚಟ್ನಿ ಗಮ್ಮಂತ ಪುದೀನ ಇತ್ಲಲ್ಲಿ ಕಿತ್ಕೊ ಬಂದು ಒಂದೊಂದ್ ದಿನ ರುಬ್ಕತೀನಿ. ಈ ಟೈಮ್ ಇರ್ತದಲ್ಲ, ಯಾವಾಗ್ಲೂ ಮಿಕ್ಸಿನೇ. ಒಂದೊಂದ್ಸಲ ತಿನ್ನೋಣ ಅನ್ನಿಸ್ದಾಗ ಕೆಂಡದ ಒಲೆಯಲ್ಲಿ ಮಾಡ್ಕೊಂಡ್ ರೊಟ್ಟಿ ಸುಟ್ಕೊಂಡು ಕಾಯಿ ಚಟ್ನಿ ಬೆಣ್ಣೆ ಹಾಕಬಿಟ್ರೆ ಸಂಕ್ರಣ ಏನ್ ಚಂದಕ್ಕಿರ್ತದೆ. ನಾನು ಎಲ್ಲೆಲ್ಲಿ ಒಳಕಲ್ಲ ತೆಗೆದು ಹೊರಕಿಟ್ಟವ್ರು ಎಲ್ಲ ಹೋಗಿ ದಬಾಕ್ ಬರೋದು. ಯಾಕೆ ಅಂತ ಅಂತಂದ್ರೆ ನೀರ್ ತುಂಬ್ಕತ್ತದೆ, ಸೊಳ್ಳೆ ಉತ್ಪತ್ತಿ ಆಯ್ತವೆ, ಅದ್ರಲ್ಲೇ ಮಲೇರಿಯಾ ಬರೋದು, ಇನ್ಯಾವ್ದು ಕಾಯಿಲೆ ಬರೋದು. ಅದಕ್ಕೆ ಏನ್ ಇಟ್ಕೊಂಡವ್ರು ಅವ್ರಿಗೇನು ಅಂತ ಅಂತಾರೆ ಎಲ್ಲ ದಬಾಕಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದ್ ಯಾಕೆ ಗೊತ್ತಾ, ಇಟ್ಕೊಂಡಿರೋರು ಯಾಕೆ ದಬಾಕ್ತಿಲ್ಲ ಅಂತಂದ್ರೆ ಅಷ್ಟೊಂದ್ ಶಕ್ತಿ ಇಲ್ಲ. ಒಂದು ಯಾವಾಗಾರು ಕರೆಂಟ್ ಇಲ್ದೇ ಇದ್ದಾಗ ಬೇಕಾಯ್ತದಲ್ಲ ಅನ್ನೋದೊಂದು. ಯಾಕಂತಂದ್ರೆ ಯಾವಾಗ್ಲೂ ಮಿಕ್ಸಿ ಅಂತ ಅನ್ಕೊಂಡು ಅದರಲ್ಲೇ ರುಬ್ಬಿ ಅಭ್ಯಾಸ ಆಗ್ಬಿಟ್ಟು ಈ ಒಳಕಲ್ಲಿ ಕೈ ಹಾಕೋದು ಕಡಿಮೆ, ಅದೇ ಹಾಕೋದು ನೀನ್ ಹೇಳ್ದಂಗೆ ಕರೆಂಟ್ ಅದು ಹೆಚ್ಚಿಗೆ ಸಮಯ ತೆಗ್ದಾಗ ಮಾತ್ರವಾ. ಇಲ್ಲ ನಾವ್ ಸಣ್ಣ ಮಕ್ಳಿದ್ದಾಗ ದೋಸೆ ಇಡ್ಲಿ ಎಲ್ಲ ನಮ್ಮವ್ವ ಅದ್ರಲ್ಲೇ ರುಬ್ತಿತ್ತಲ್ಲಪ್ಪ. ನಮ್ಗೂ ಒಂದ್ ಕೈ ಹೊಸಿ ದೊಡ್ಡಳಾದ್ಮೇಲೆ ಒಂದ್ ಸ್ವಲ್ಪ ರುಬ್ಸಿರುತ್ತೆ ಕಾಣೆ. ಅದ್ ಬಿಟ್ರೆ ಇನ್ನ ನಾವು ಮದ್ವೆ ಆದಾಗಿಂದ ಮಿಕ್ಸಿನೇ. ಅಂದ್ರೆ ಹೆಂಗಸ್ರಿಗೆ ನೋವಾಗ್ಬಾರ್ದು ಅಂತ ಗಂಟನ್ ಕೊಟ್ಟು ಅಭ್ಯಾಸ ಆಗ್ಬಿಟ್ಟದೆ. ಅಣ್ಣಯ್ಯ ನೋಡು, ಹಂಗೆ ನಾನು ಈಗ
ನಮ್ಮ ಅತ್ತೆ ಅವರು ಕೊಟ್ಟಿರೋ ತೋಟದ ದೋಸೆ ಕೆಲಸ ಮಾಡ್ಬೇಕು ಅಂತನ್ನಲ್ಲ. ಮಾಡ್ಸು ಯಾರು ಬೇಡ ಅನ್ನೋರು ಅಲ್ಲ, ಭಂಗ ಮಾಡೋದೇನೋ ಚಂದ, ಅರೆ ಜನ ಸಿಗಾಕಲ್ಲ, ಅದ್ರದೇ ಒಂದು ಬ್ಯಾಸರ. ಯಾರೋ ಒಂದ್ 4 ಜನ ಬರ್ತಾರೆ ಅಂತ ಒಪ್ಕೊಂಡೀನಿ ಅಂತ ಹೇಳಿದಲ್ಲ. ಅಲ್ಲ ಹೇಳವ್ರೆ, ಆಮೇಲೆ ಆ ಕಡೆ ಸೈಡ್ ಅವ್ರೆ ಆಗ್ಬೇಕು. ಯಾಕೆಂತಂದ್ರೆ ಕೆಲಸ ಗೊತ್ತಿರೋರೆ ಕೆಲಸ ಮಾಡಿದ್ರೆ ಮರ ಹತ್ತದ್ ಗೊತ್ತಿರ್ಬೇಕು, ಸವರದ್ ಗೊತ್ತಿರ್ಬೇಕು, ಮ್ಯಾಲ್ಕೊನೆ ಇಳ್ಸದ್ ಗೊತ್ತಿರ್ಬೇಕು, ಕಾಲು ಕೈ ಮುರ್ಕಬಿಟ್ರೆ ಆಮೇಲೆ ಕೆಳಗಡಿಕ ಕೊನೆ ಬಿದ್ದವನ್ ಮತ್ತವನ್ನ ನೀಟಾಗಿ ಸವರ್ಬೇಕು, ಗಿಡದ ರೆಕ್ಕೆ ಮೇಲೆ ಬಿದ್ದವನ್ನ ನೀಟಾಗಿ ಎತ್ಕೋಬೇಕು. ಈ ತರ ಭಂಗ ಗೊತ್ತಿರೋರು ಮಾಡಿದ್ರೆ ಚಂದ. ಹಂಗೆ ಆ ತೋಟ ನೋಡೋಣ, ಸುಮಾರು ದಿನ ಆಗಿತ್ತಲ್ಲ, ನೋಡೋಣ ಅಂತ ಹೋದ್ರೆ ಅಣ್ಣಯ್ಯ, ಕಾಡಂಗಿದ್ದಂತ ತೋಟ ಎಲ್ಲವ ಬಡ್ ಸಮೇತ ತೆಗೆಸ್ಬಿಟ್ಟು ಶುಂಠಿ 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 ಅಂತವ ಹೊಸಿ ಶುಂಠಿ ಹಾಕ್ತಿಲ್ಲ ಅಣ್ಣಯ್ಯ. ಅಯ್ಯೋ ಶುಂಠಿ ಕತೆ ಹೇಳ್ಬಾರ್ದು ಬಿಡತ್ಲಾಗಿ. ಅಯ್ಯೋ ಯಾಕೆ ಹೇಳ್ತೀಯ, ಒಳ್ಳೆ ಅದು ಇಳ್ಜಾರ್ ಪ್ರದೇಶ, ನೀರ್ ನೀಟಾಗಿ ಇಳ್ದೋಗೋದಕ್ಕೆ ಅಡ್ಡಡ್ಡ ಮಾಡ್ಕೊಂಡು ಉತ್ಕೊಂಡು ಹಾಕೊಂಡು ಆ ಹುಲ್ಲು ಪಲ್ಲೆಲ್ಲ ಹೇರ್ಕೊಂಡು ಈಗಾಗ್ಲೇ 4-6 ಎಲೆ ಬಂದ್ಬಿಟ್ಟ ಆಲಯ. ಹೌದೌದು. ಅಲ್ಲ ಅದು ಮಾಡ್ಕೊಳ್ಳಿ ಬೇಡ ಅಂತ ಅನ್ನಕ್ಲ. ಈಗ ಕಾಲು ಗಿಲು ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ನೀರ್ ನಿಲ್ಬಾರ್ದಲ್ಲ, ಅದಕ್ಕೆ ನೀರ್ ನಿಂತ್ರೆ ಕಾಯಿಲೆ ಬರ್ತದೆ, ಇಲ್ಲ ಕರ್ಗೋಯ್ತದೆ, ಏನೋ ಒಂದ್ ಆಯ್ತದೆ ಅಂತ ಅನ್ಕೊಂಡು ಮಾಡ್ಲಿ. ನನಗೆ ಹೊಟ್ಟಿರೋದೇನೋ ಅಂತ ಅಂದ್ರೆ, ಈಗ ಕಳೆದ ವರ್ಷದ ಶುಂಠಿ ಶಂಕರಣ ಎಷ್ಟೋ ಜನ ನನಗ್ ಗೊತ್ತಿರೋ ಎಷ್ಟೋ ಜನ ಇಳ್ಳೇ ಇಲ್ಲ. ಕೀಳದು ಅಂತಂದ್ರೆ ಮನ್ಸ್ ಬರ್ಲಿಲ್ವಲ್ಲ, ಕೀಳಕ್ಕೆ ಬರ್ಲಿಲ್ಲ, ಅಲ್ಲೇ ಕರ್ಗೋಯ್ತಲ್ಲವ. ದುಡ್ಡು ಬೇಡವಾ, ಅಟ್ಲೀಸ್ಟ್ ಏನ್ ಭಂಗ ಮಾಡಕ್ಕೆ ಹಾಕಂದಿದ್ರು ಬೀಜ ಶುಂಠಿ ದುಡ್ಡವ್ರು ಬಂದಿದ್ರೆ ಪರವಾಗಿಲ್ಲ, ದುಡ್ಡೇ ಕೈ ಹತ್ತಕ್ಕಲ್ಲ ಅಂತ ನೀನ್ ಹೇಳ್ದಂಗೆ ಭೂಮಿಲಿ ಹೊಸಿ ಕರ್ಗೋಯ್ತು. ಅಷ್ಟೆಲ್ಲ ಆದ್ಮೇಲೂ ಮತ್ತೆ ಈ ತರದಲ್ಲಿ ಹಾಕೋದೈತಲ್ಲ, ಏನೋ ಒಂದು ಭರವಸೆಲ್ ಹಾಕ್ತವ್ರೆ. ಈ ವರ್ಷ ದುಡ್ಡಾಗ್ಲಿಲ್ಲ, ಮುಂದ್ ವರ್ಷಕ್ಕೆ ಆಗ್ಬಹುದು, ಆದ್ರ ಆಗ್ಬಹುದು, ಇಲ್ದಿರಿಲ್ಲ, ಹೇಳಕ್ ಹಾಕಲ್ಲ ಅಂತ. ಲಾಟ್ರಿ ಇದ್ದಂಗೆ ನಾವ್ ಯಾವಾಗ್ಲೂ ನೋಡು, ನಮ್ಮ ಚಂದ್ರನನ್ನ ನೋಡ್ಬಿಟ್ಟು ಕಲ್ತ್ಕೋಬೇಕು. ದುಡ್ಡು ಬರ್ಲಿ ಬರ್ದೇ ಇರ್ಲಿ, ಅವ್ನ್ ಹಾಕದೆ 10 ಗುಂಟಿಗೆ 10 ಕುಂಟೆ, ಜಾಸ್ತಿನೇ ಹಾಕಲ್ಲ, ಕಡಿಮೆನೂ ಮಾಡಕ್ಕಲ್ಲ. ದುಡ್ಡು ಬರ್ಲಿ ಬರ್ದೇ ಇರ್ಲಿ. ಆಮೇಲೆ ಖರ್ಚು ಯಾವ್ದಕ್ ಖರ್ಚು ಅಂತ ಯಾವ್ದಕ್ಕೂ ಖರ್ಚಿಲ್ಲ ಅಂದ್ರೆ ಅವನೇ ಮಾಡ್ಕತ್ತಾನಲ್ಲ. ಬೀಜದ ಶುಂಠಿ ಒಂದೇ ಕೆಲ್ಸನೂ ಅವನೇ ಮಾಡ್ತಾನೆ, ಇನ್ ಗೊಬ್ಬರ ಹಾಕಕ್ಕಿಲ್ಲ, ಮನೆ ಗೊಬ್ಬರವೇ, ಕೊಟ್ಟಿಗೆ ಗೊಬ್ಬರವೇ, ಇವೆಲ್ಲನೂ ಮಾಡ್ಕೊಂಡ್ ಮಾಡೋದ್ರಿಂದವ ಅದು ದುಡ್ಡು ಎಷ್ಟಾರು ಸಿಗ್ಲಿ, ₹1 ಕೆಜಿಗೆ ₹1 ಸಿಕ್ಕಿದ್ರು ಲಾಭವೇ. ಆತರ ಯೋಚನೆ ಮಾಡ್ಬೇಕು. ಅಂದ್ರೆ ನಾವು ಈ ತರ ಆಲೋಚನೆ ಮಾಡ್ಬೇಕು ಶಂಕರಣ್ಣ. ಆಮೇಲೆ ನೋಡು, ಈಗ ಏನು ಬಿತ್ತನೆ ಪತ್ನೆ ಅಂತ ಅನ್ಕೊಂಡ್ ಶುರು ಆಗೈತೋ, ಈಗೆಲ್ಲ ಶುರು ಆಗ್ಬಿಟ್ಟೈತ್ ಬಿಡು. ಮಳೆ ಸ್ವಲ್ಪ ಒಂದ್ 2-3 ಮಳೆ ಚೆನ್ನಾಗ್ ಬಂದು ಎಲ್ಲ ಹೊಲ ಎಲ್ಲ ಉಳ್ಸ್ಕೊತವ್ರೆ. ನಾನು ಮೊನ್ನೆ ದಿವಸ 4 ಗಂಟೆ ಆಯ್ತು ಟ್ರಾಕ್ಟರ್ ಹೇಳಿದ್ನಲ್ಲ ಅಂತ ನಾನು ಸುಮ್ ಕೂತ್ಕೊಳ್ಳಿಲ್ಲ. ಅವ್ನ್ ಪಡ್ಕೊಂಡು ಉಳ್ಳಿ ಅಂತ ಅನ್ಕೊಂಡು ನಾನು ಅದಕ್ಕೆ ಕೂಗತ್ತಿ ತಗೊಂಡೋಗಿದ್ದೆ ಅಂತ ಹೇಳಿದ್ನಲ್ಲ, ಬೇಲಿ ಗಿಲೆಲ್ಲ ಪುಟ್ಟ ಸಾವಿರ ಹಾಕ್ಬಿಟ್ಟೆ. ಯಾಕೆಂದ್ರೆ ಅದಕ್ಕೆ ಚೆನ್ನಾಗಿ ಚಿಗುರ್ಕತ್ತದೆ. ಚಿಗುರದು ಅಂತೆಲ್ಲ ನೀನ್ ಹೇಳ್ದಂಗೆ ನಳ್ಳ ಬರ್ತದೆ ಆಯ್ತಾ. ಅದೆಲ್ಲ ಮಾಡ್ಕೊಂಡು ಇನ್ನೊಂದು ಬುಧ ಬಿಟ್ಕೊಂಡಿದ್ನಲ್ಲ, ಅಲ್ಲೂ ಸ್ವಲ್ಪ ಅವು ಇವು ಬೆಳ್ಕೊಂಡಿರ್ತಾವಲ್ಲ, ಕಳೆ ಪಳೆ ಅಂತ ಅನ್ಕೊಂಡು ಮುಳ್ಳಿನ ಗಿಡ ಅವು ಇವು ಎಲ್ಲಾನು ಕೊಚ್ಬಿಟ್ಟು ಪಿಕಾಸಿನ ತಗೊಂಡ್ ಹೋಗಿದ್ದೆ, ಬಡ್ಡೆ ಕಿತ್ಬಿಟ್ಟೆ ಅತ್ಲಾಗಿ. ಅಲ್ಲ ಒಳ್ಳೇದಾಯ್ತು ಬಿಡು, ಮುಳ್ಳಿನ ಗಿಡ ಇದ್ರೆ ನಮ್ಗೆ ತಾನೆ ತೊಂದ್ರೆ. ತಿರ್ಗಾಡಕ್ಕಾಗಲ್ಲ, ಸಡ್ಡಾಡಕ್ಕಾಗಲ್ಲ ಅಂತೀನಿ ಆ ಕಡೆಯ. ಅದಕ್ಕೋಸ್ಕರವ ಮೊನ್ನೆ ಒಂದ್ 10 ಜನದ ಕೆಲ್ಸವ ಒಬ್ನೇ ಮಾಡ್ಬಿಟ್ಟ, ನಾನು ಒಬ್ನೇ ಮಾಡಿದ್ ನೋಡಪ್ಪ, ಕೂಗತ್ತಿ ಇಟ್ಕೊಂಡು. ಒಳ್ಳೇದಾಯ್ತು ನೋಡು, ನಿನಗೆ 10 ಜನದ ಕೆಲಸ ನೀನ್ ಒಬ್ನೇ ಮಾಡ್ಲಿಲ್ಲ, ನಿನಗೆ ಅಲ್ಲಿ ಹೆಲ್ಪ್ ಮಾಡಿತ್ತ ಕೂಗತ್ತಿ. ಅದೇ ನಾನು ಕೂಗತ್ತಿ ಬಿಟ್ಟು ಹೋಗ್ಬಿಟ್ಟಿದ್ರೆ ಅವನು ಹೊಲ ಉಳ್ತಾರನು, ನನ್ ಪಾಡಿ ನಾನು ಕೂತ್ಕೊಂಡು ಏನ್ ಮಾಡಕ್ಕಾಯ್ತದೆ. ಕೂಗತ್ತಿ ಇದ್ದಿದ್ರೆ ಎಷ್ಟ್ ಕೆಲ್ಸ ಆಯ್ತು ಅಂತ ಅಂದ್ರೆ ನೋಡು, ನೀನಾಗ್ಲಿ ಮೀನಕ್ಕಾಗ್ಲಿ ನಾನಾಗ್ಲಿ ಇನ್ ಯಾವತ್ತಾರ ಹೊಲ ತಕೋನ ಕೈ ಬೀಸ್ಕೊಂಡು ಹೋಗ್ಬಾರ್ದು, ಇಟ್ಕೊಂಡು ಹೋಗ್ಲೇಬೇಕು. ಕೂಗತ್ತಿ ಇಟ್ಕೊಂಡು ಹೋದ್ರೆ ಬಾರಿ ಕೆಲ್ಸ ಆಯ್ತು ಶಂಕರ. ನಾನು ಈ ವಿಚಾರವ ಯಾಕೆ ಹೇಳ್ದೆ ಅಂತಂದ್ರೆ, ಆಗ್ಲೇ ಬಂದ ತಕ್ಷಣನೇ ಇವು ಹಣಸ್ಲಿಲ್ಲ ಅಂತಾನೆ ಭಂಗ ಹಾಕಲ್ಲ. ಆದ್ರೆ ನೀನ್ ಹೇಳ್ದಂಗೆ ಮನೆ ಹೆಂಗಸರು ಅರ್ಜೆಂಟ್ ನಾಗೆ ಮಾಡ್ಬೇಕಾದ್ರೆ ಕೈ ಮೇಲೆ ಬಂದ್ಬಿಡ್ತದಲ್ಲ, ಅದೊಂದು ಹೆದರಿಕೆ ಭಯ ಬಿಟ್ರೆ. ಈಗ ನೀನ್ ಹೇಳ್ದಂಗೆ ಇನ್ನ ಹೋಗ್ಬೇಕಾರೆ ಬರ್ಬೇಕಾರ್ಲೆಲ್ಲವ ಕೈಯಲ್ಲೊಂದು ಆತಾರ ಇಟ್ಕೊಂಡ್ ಹೋದ್ರೆ ಬಾರಿ ಒಳ್ಳೇದು. ಆಮೇಲೆ ಇತ್ತೀಚೆಗೆಲ್ಲವ ಬೇರೆಯ ಈ ಸುಮಾರು ಎಂತೆಂತವ ಕಾಡು ಪ್ರಾಣಿಗಳೆಲ್ಲವ ಬತ್ತಾವೆ ಹೋಯ್ತಾವೆ ಅಂತ ಹೇಳ್ಬಿಟ್ಟು ಒಂದಿದ, ಎಲ್ಲಿ ಏನಿರ್ತಾವ ಯಾವ ಗೊತ್ತು, ಕೈಯಲ್ಲೊಂದು ಹತಾರ ಇದ್ಬಿಟ್ರೆ, ಕೈಯಾರಲ್ಲೊಂದು ಹತಾರ ಇದ್ರೆ ಯಾವ ಬಂದ್ರು ಒಂದ್ ಧೈರ್ಯ ಅಲ್ವಾ, ಒಂದ್ ಧೈರ್ಯ, ಏನೋ ಒಂದ್ ಮಾಡೋಣ ಅನ್ನೋ ತರದಲ್ಲಿ ಆಗುತ್ತೆ. ಅಂತಂದ್ರೆ ಎಲ್ಲ ಹೊಡೆದ್ ಚೆಚ್ಚಾಕ್ಬೇಕು ಅಂತ ಅಲ್ಲ, ನಮ್ ರಕ್ಷಣೆಗೋಸ್ಕರವ ಇಟ್ಕೊಳ್ಳೋ ಅಂತದ್ದು ಒಳ್ಳೇದು. ಅದು ಮೊನ್ನೆ ಒಂದ್ ಉಕ್ಕೆ ಹೊಡ್ಸಿದ್ನ, ಇನ್ನೊಂದ್ 4 ದಿವಸ ಬಿಟ್ಟು ಇನ್ನೊಂದು ಉಕ್ಕೆ ಹೊಡ್ಸ್ಬಿಡ್ತೀನಿ. ಯಾಕೆಂತ ಮಣ್ಣೆಲ್ಲ ಚೆನ್ನಾಗಿ ಹುಡಿ ಆಗೈತೆ ಹೊಡ್ಸ್ಬೇಕು. ಯಾಕೆ ಅಂತ ಅಂದ್ರೆ ಬರೀ ನಾನು ಒಂದಕ್ಕೆ ಹೊಡ್ಕೊಂಡು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅನ್ನೋ ಅಂತದ್ದಲ್ಲ ಶಂಕರಣ, ಆಯ್ತಾ. ಒಂದ್ 4 ಉಕ್ಕೆ ಹೊಡ್ಸ್ಬೇಕು. ಅಂದ್ರೆ 4 ಉಕ್ಕೆ
ಹೊಡೆಸ್ದಾಗ ಏನಾಯ್ತದೆ ಅಂತಂದ್ರೆ ಮಣ್ಣು ಚೆನ್ನಾಗಿ ಸಡ್ಲಾಯ್ತದೆ, ಕೆಳಗಿಂದ ಮ್ಯಾಕೆ ಮುಚ್ಚಿದಂಗ ಆಯ್ತದೆ. ಈ ಕಳೆ ಬೀಜಗಳು ಅವು ಇವೆಲ್ಲ ಮ್ಯಾಕ್ ಬರ್ತವೆ, ಮ್ಯಾಕ್ ಬಂದವೆಲ್ಲ ಸತ್ತೋಗ್ಬಿಡ್ತವೆ, ಬಿಸಿಲಿಗೆಲ್ಲ ಸತ್ತೋಯ್ತವೆ. ಈ ಕ್ರಿಮಿ ಕೀಟ ಇದ್ದಾವೆಲ್ಲ ಈ ಬಿಸಿಲಿಗೆ ಸತ್ತೋಯ್ತವೆ. ನಮ್ಮ ಮಣ್ಣು ಒಳ್ಳೆ ಮೆತ್ತಗೆ ಅಂತಂದ್ರೆ ಹಿಂಗ್ ಕಾಲಿಟ್ರೆ ಸಾಕು ದಸಕು ನೋಳಿಕೋಯ್ತದೆ, ಹಂಗಾಯ್ತದೆ. ಹಂಗ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಒಳ್ಳೆ ಬೆಳೆ ಬರಕ್ ಸಾಧ್ಯ, ಒಳ್ಳೆ ಬರ್ತದೆ. ಇಲ್ಲ ಅಂತಂದ್ರೆ ಬಾರಿ ಕಷ್ಟ ಆಯ್ತದೆ ಶಂಕರಣ. ಅಂದ್ರೆ ನಾವ್ ಚೆನ್ನಾಗಿ ಉಕ್ಕೆ ಮಾಡೇ ಬೇರೆ ಮಾಡ್ಸಿರ್ತೀವ, ಎಲ್ಲ ಸಡ್ಲಾಗಿರ್ತದಲ್ಲ ಮಣ್ಣು, ಅದೆಷ್ಟೇ ಮಳೆ ಬರ್ಲಿ ನೀರ್ ಒಳ್ಳೆ ಬೆಡ್ ಇರ್ದಂಗೆ ಇರ್ತದೆ. ಬ್ರೆಡ್ಗೆ ಹಾಲ್ಗೆ ನಾವು ಎಷ್ಕೊಂಡಾಗ ಹೆಂಗ್ ಹಿರ್ಕತ್ತದ ಹಂಗ್ ಹಿರ್ಕತ್ತದೆ, ಹಂಗ್ ಹಿರ್ಕಬೇಕದು. ಹಂಗ್ ಹೀರ್ಕೊಂಡು ನಮ್ಮ ಮಣ್ಣಲ್ಲಿ ನಮ್ ನೀರ್ ಹಿಂಗ್ಬೇಕು. ಅಲ್ಲಿ ಹಿಂಗ್ತು ಅಂತ ಅಂದ್ರೆ ಅದು ಫಲವತ್ತತೆ ಜಾಸ್ತಿ ಆಯ್ತದೆ. ಹಂಗ ಹಿಂಗ್ದಾಗ ಇನ್ನೊಂದ್ ಏನಾಯ್ತದೆ ಗೊತ್ತಾಣೆಯ, ಈ ಗೊಬ್ಬರ ಪಬ್ಬರ ಹಾಕಿದಾಗ ಅದು ಕೊಚ್ಕೊಂಡ್ ಹೋಗಲ್ಲ, ನಮ್ಮ ಮಣ್ಣೊಳಗೆ ಇರ್ತದೆ, ಅಲ್ಲೇ ಇರ್ತದೆ. ಫಲವತ್ತತೆ ಇನ್ನೂ ಹೆಚ್ಚಾಯ್ತದೆ, ಇನ್ನೂ ಹೆಚ್ಚಾಗುತ್ತೆ. ನಮ್ಮ ಭೂಮಿ ಒಳ್ಳೆ ಫಲವತ್ತಾದಾಗ ಒಳ್ಳೆ ಬೆಳೆ ಬರ್ತದೆ, ಇಳುವರಿನೂ ಜಾಸ್ತಿ ಆಗ್ತದೆ. ನಾನು ಇನ್ನೂ ಒಂದಕ್ಕೆ ಹೊಡೆಸ್ತೇನೆ, ಅದಾದ್ಮೇಲೆ ನೋಡ್ಕೊಂಡು ಮಳೆ ನೋಡ್ಕೊಂಡು ಕಳೆ ನೋಡ್ಕೊಂಡು ಬೇಕಾ ಇನ್ನೂ ಒಂದಕ್ಕೆ ಹೊಡೆಸ್ತೇನೆ. ಈಗ ಮೊದ್ಲೆಲ್ಲ ನಾವು 7ಕ್ಕೆ 5ಕ್ಕೆ ಎಲ್ಲ ಹೊಡಿತಿದ್ವಿ, 6 ಕಟ್ಕೊಂಡು ಹೊಡಿತಿರ್ಬೇಕಾದ್ರೆ ಹಂಗಾಗಿ ನೋಡು ಕಳೆ ಹತ್ರ ಬರ್ತಾ ಇರ್ಲಿಲ್ಲ. ಯಾಕೆಂತಾರೆ 6ಕ್ಕೆ 7ಕ್ಕೆ ಹೊಡೆದನ ಹೊತ್ಗೆ ಅವ್ ಯಾವ ಬೀಜ ಎಲ್ಲಿ ಗಾಳಿಲಾರು ಬರ್ಲಿ ಮಳೆಲಾರು ಬರ್ಲಿ ಎಲ್ಲಾರು ಬರ್ಲಿ ಹುಟ್ಟು ಸತ್ತೋಗ್ಬಿಡವು. ಈಗ ಬರಿಯ ಒಂದಕ್ಕೆ ಹೊಡೆಯೋದು ಹಿಂಗಣಿಂದ ಬಿತ್ತನೆ ಮಾಡೋದು ಅಂತ ಅಂದ್ರೆ ಕಳೆ ಬರಕ್ಲೋ ಶಂಕರಣ ಬಂದೇ ಬರ್ತದೆ. ಆಯ್ತಾ, ಈ ಅರಸೀಕೆರೆ ಚನ್ನಪಟ್ಟಣದ ಕಡೆ ಎಲ್ಲವ ನೋಡು ಹೊಸದೊಂದು ಶುರು ಆಗೈತಂತೆ ಬಿಸ್ನೆಸ್. ಏನ್ ಬಿಸ್ನೆಸ್ ಅಂತ ಅಂದ್ರೆ ಈಗ ಶಂಕರಣ್ಣಂದು 2 ಎಕರೆ ಹೊಲ ಐತೆ, ಆಯ್ತಾ, ಮೀನಕ್ಕೊಂದು 4 ಎಕರೆ ಹೊಲ ಐತೆ, ಆಯ್ತಾ. ಹೊಲ ಇದ್ರೆ ನಿಮ್ಮ ಕೇಳೋದು ಜೋಳ ಹಾಕ್ತೀರಾ ರಾಗಿ ಹಾಕ್ತೀರಾ ಇಲ್ಲ ಆಲೂಗಡ್ಡೆ ಹಾಕ್ತೀರಾ, ಅವ್ರು ನಮ್ಗೆ ಉತ್ಕೊಡೋದಲ್ಲ ಹೇಳ್ತೀನಿ ಕೇಳು. ನೀವ್ ಏನ್ ಹಾಕ್ತೀರಾ ಅಂತ ಫಸ್ಟ್ ನೀನ್ ಜೋಳ ಹಾಕ್ತೀಯ ರಾಗಿ ಹಾಕ್ತೀಯ, ಜೋಳ ಹಾಕ್ತೀನಿ, ಬೆಳೆಯೋದೇ ಅದೇ ಅಲ್ವಾ, ಮೆಕ್ಕೆಜೋಳ ಹಾಕ್ತಾರೆ. ಇನ್ಯಾರೋ ಸ್ವಲ್ಪ ಬುದ್ಧಿವಂತರು ನಾವು ರಾಗಿ ಅನ್ನ ಉಣ್ಣರು ಅಂತ ಅನ್ಕೊಂಡು ಒಂಚೂರು ಊಟಕ್ಕೆ ಅಂತ ಅನ್ಸ್ಕೊಂಡು ರಾಗಿ ಹಾಕ್ತಾರೆ. ಚೂರು ದುಡ್ಡು ಕಾಸು ಚೆನ್ನಾಗಿ ಓಡಾಡ ಅಂತಾರ, ಗೆಂಡೆ ಹಾಕ್ತೀನಿ ಅಂತ ಅಂತಾರೆ. ಹಿಂಗ್ ನಡೀತೈತಲ್ಲ. ಈಗ ಬಂದ್ಬಿಟ್ಟು ಕೇಳ್ಕೊಳ್ಳೋದ್ ನಾನು, ನೀನ್ ರಾಗಿ ಹಾಕ್ತೀಯೋ ಜೋಳ ಹಾಕ್ತೀಯೋ ಅಂತ ಅನ್ಕೊಂಡು. ಜೋಳಕ್ಕಾದ್ರೆ ಇಷ್ಟು, ರಾಗಿಗಾದ್ರೆ ಇಷ್ಟು ಪ್ಯಾಕೇಜು. ಅಂದ್ರೆ ಅವನೇ ನಮಗೆ ಬಂದು ಉತ್ಕೊಟ್ಟು ಬಿತ್ಕೊಟ್ಟು ಹೋಯ್ತಾನೆ. ಒಂದಿಲ್ದರೆ 4ಕ್ಕೆ ಹೊಡ್ಕೊಡ್ತಾನೆ, ನೀನ್ ಎಷ್ಟು ಹೇಳ್ತೀಯ ಅಷ್ಟು. ಅದೆಲ್ಲ ಫಿಕ್ಸ್ ಮಾಡ್ಕೊಬಿಟ್ಟವ್ರೆ. 4ಕ್ಕೆ ಆದ್ರೂ ಇಷ್ಟು, 3ಕ್ಕೆ ಆದ್ರೂ ಇಷ್ಟು, ಬಿಸ್ನೆಸ್ 2ಕ್ಕೆ ಆದ್ರೂ ಇಷ್ಟು. ನೀನ್ ಬೆಳಗ್ಗೆ ಉತ್ಬಿಟ್ಟು ಮಧ್ಯಾಹ್ನ ಬಿತ್ತನೆ ಮಾಡೋದಾದ್ರೆ ಇಷ್ಟು. ನೋಡ್ ಮೀನಕ್ಕ, ಈಗ ಫುಲ್ ಪ್ಲೇಟ್ ಹಾಫ್ ಪ್ಲೇಟ್ ಊಟದ ತರ ಆತರ ಮಾಡ್ಕೊಂಡು ಅದು ಪ್ಯಾಕೇಜ್ ಕೊಟ್ಬಿಡೋದಂತೆ. ಅವನು ಅದೇ ಉಕ್ಕೆ ಮೇಲೆ ಡಿಪೆಂಡ್. ಅವ್ನು 2ಕ್ಕೆ 3ಕ್ಕೆ ಮಾಡ್ಕೊಂಡು ಮಾಡ್ತಾನೆ. ಆಮೇಲೆ ಬಿತ್ತನೆ ಅವನೇ ಮಾಡ್ತಾನೆ. ನೀನ್ ಬೀಜ ಬೇಕಾದ್ರೆ ನೀನ್ ಕೊಡಿಸ್ಬೋದು, ಇಲ್ಲ ಅವನೇ ತಗೊಂಬರ್ತಾನೆ. ಗೊಬ್ಬರನು ಅಷ್ಟೇ. ಈಗೆಲ್ಲ ಬಿತ್ತನೆ ಮಾಡಕ್ಕೆಲ್ಲ ಮಿಷನ್ ಬಂದವಲ್ಲಪ್ಪ, ಟ್ರ್ಯಾಕ್ಟರ್ ಬಿತ್ತನೆ ಕೂರ್ಗೆ ಎಲ್ಲ ಬಂದವಲ್ಲ. ಆ ಕೂರ್ಗೆನಲ್ಲಿ ಒಂದ್ ಕಡೆ ಬೀಜ ಬಿಡ್ಬೋದು, ಇನ್ನೊಂದ್ ಕಡೆ ಗೊಬ್ಬರ ಬಿಡ್ಬೋದು, ಆಯ್ತಾ. ನಿಮ್ಗೆ ಹೆಂಗೆ ಕೇಳಿ ಅಂತ ಇದಕ್ಕಾದ್ರೆ ಇಷ್ಟು, ಬಿತ್ತನೆ ಬೀಜ ನೀನೇ ತಂದ್ಕೊಡೋದಾದ್ರೆ ಇಷ್ಟು, ನಾನೇ ತರೋದಾದ್ರೆ ಇಷ್ಟು. ಈ ಮಟ್ಟಕ್ಕೆ ಬಂದ್ಬಿಟ್ಟೈತೆ ಇವತ್ತು ವ್ಯವಸಾಯನೂ. ನಾವು ಪ್ಯಾಕೇಜ್ ಕೊಟ್ಟು ಮಾಡ್ಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ, ಕಮರ್ಷಿಯಲ್ ಆಗ್ಬಿಟ್ಟೈತೆ. ನಮ್ಗೆ ಇಷ್ಟು ದುಡ್ಡು ಕೊಡಿ ಅಷ್ಟೇ, ರಾಗಿ 1 ಎಕರೆಗೆ ಬಿತ್ತನೆ ಮಾಡ್ಕೊಡ್ತೀವಿ, ಇಷ್ಟು ಕೊಟ್ರೆ ಆಯ್ತು ಬಿತ್ತನೆ. ಅಂದ್ರೆ ಈಗ ಆಳು ಕಾಳ ಮೇಲೆ ನಾವು ಅವಲಂಬನೆ ಆಗ್ಬಿಟ್ಟು ಅವ್ರು ಬತ್ತಿಲ್ಲ ಇವ್ರು ಬತ್ತಿಲ್ಲ ಕೆಲಸದವ್ರಿಲ್ಲ ಅಲ್ಲ. ಇದು ಒಂಥರ ಒಳ್ಳೇದೇ ಶಂಕರಣ, ಇಲ್ಲ ಅಂತ ಸೋಂಬೇರಿ ಮಾಡ್ಬಿಡ್ತದಲ್ಲ. ಅಲ್ಲ ಸೋಂಬೇರಿ ಮಾಡ್ಲಿ, ಈಗ ಜನ ಇಲ್ವಲ್ಲ, ನೀನ್ ಒಬ್ಬ ಎಷ್ಟು ಅಂತ ಮಾಡ್ತೀಯ. ಈಗ ನೀನು ನಿಮ್ ಮನೆಯವರು ಇಬ್ರು ಸೇರ್ಕೊಂಡು ರಾಗಿ ಸಸಿ ನಾಟಿ ಮಾಡಿ ಅಂತ ಅಂದ್ರೆ ಬೆಳಗಿನ ಸಾಯಂಕಾಲದವರೆಗೂ ಎಷ್ಟು ಮಾಡ್ತೀರಾ? ಕಷ್ಟ. 1/2 ಎಕರೆ ಮಾಡಿದ್ರೆ ಹೆಚ್ಚು, ಅರ್ಧನೂ ಹಾಕಲ್ಲ ಬಿಡು. ಅದೇ ಹೆಚ್ಚು. ನೀನ್ 10 ಗುಂಟೆ ಮಾಡಿರ್ಬೇಕಾದ್ರೆ ನಾನು ಅವತ್ತೇ ಕೊಳಕು ಊಟ ಹಾಕ್ಸ್ಬಿಡ್ತೀನಿ ನಿಂಗೆ. ಅದಕ್ಕೆ ಹೇಳಿತು ಮಾಡ್ತೀನಿ ಅನ್ಲಿಲ್ಲ, ಮಾಡಿದ್ರೆ ಹೆಚ್ಚು, ಮಾಡಿದ್ರೆ ಹೆಚ್ಚಾಯ್ತದೆ. ಹಂಗಾಗಿ ಇದು ಒಳ್ಳೇದೇ. ಆದ್ರೆ ಅರ್ಜೆಂಟಿಗೆ ಮತ್ತೆ ಇನ್ಯಾವುದೋ ಬೇರೆ ತರದ ಬೆಳಗ್ಗೆ ಹೊತ್ಬಿಟ್ಟು ಮಧ್ಯಾಹ್ನ ಬಿತ್ತನೆ ಮಾಡ್ಕೊಡು ಈ ತರದವಲ್ಲ. ನಾವ್ ಇಷ್ಟು ವರ್ಷ ಹೆಂಗ್ ಮಾಡ್ತಿದ್ದ ಹಂಗೆ ಮಾಡೋಣ. 4-5ಕ್ಕೆ ಹೊಡಿಲೇಬೇಕು, ಮಣ್ಣು ಒಂಚೂರು ಮಾಗ್ಬೇಕು, ನೀರ್ ಕುಡಿಬೇಕು ಚೆನ್ನಾಗಿ, ಕಳೆ ಪಳೆ ಎಲ್ಲ ಹುಟ್ಕೋಬೇಕು, ಆಮೇಲೆ ಇನ್ನೊಂದಕ್ಕೆ ಹೊಡಿಬೇಕು. ಈ ತರ ಮಾಡ್ಕೊಂಡು ಆಮೇಲೆ ಬಿತ್ತನೆ ಯಾವಾಗ ಮಾಡೋದು ಇರ್ತದೆ ಮಾಡೋಣ. ಪ್ಯಾಕೇಜ್ ನ ಕೊಟ್ಟು ಮಾಡ್ಸೋಣ ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಮಿನಿಮಮ್ ಅವನಿಗೆ ಹೇಳ್ಬೇಕು 4-5 ಆಗ್ಲೇಬೇಕು ಅಂತ. ಹೌದು, ಅಷ್ಟಾದಾಗ ಮಾತ್ರ ನೀನ್ ಹೇಳ್ದಂಗೆ ಕಳೆ ಬರಕಲ್ಲ, ಭೂಮಿ ಹಗುರ ಆಯ್ತದೆ, ಮಣ್ಣೊಳ್ಳೆ ಸಡ್ಲ ಆಗಿರ್ತದೆ. ಆಳವಾಗಿ ಬೇರು ಯಾವಾಗ ಹೋಯ್ತದೋ ನೀರ್ ನಮ್ಸ ಚೆನ್ನಾಗಿ ಎಳ್ಕತ್ತದೆ, ಭೂಮಿ ಒಳ್ಳೆ ನೀರ್ ಕುಡ್ದಿರ್ತದಲ್ಲ, ನೀರೆಲ್ಲ ಕೆಳಗೋಗಿರ್ತದೆ, ಬೇರೆ ಹೀರ್ಕತ್ತದೆ, ಒಳ್ಳೆ ಫಲವತ್ತಾಗಿರ್ತಕ್ಕಂತ ಫಸಲು ಬರ್ತದೆ. ಈಗ ನನ್ನಂಗೆ ನಿನ್ನಂಗೆ ಹಳಬ್ರಾದ್ರೆ ಕ್ರಮವಾಗೇ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಕ್ರಮವಾಗಿ ಮಾಡೋದು ಹೆಂಗೆ ಅಂತ ಅವ್ರಿಗೆ ಗೊತ್ತು. ಒಂದು ಕ್ರಮವಾಗಿ ಮಾಡಿದ್ರೆ ಏನೇನ್ ಅನುಕೂಲ ಅನ್ನೋದು ಗೊತ್ತು ಅವ್ರಿಗೆ. ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಈಚಿನ ಹುಡುಗರು ದುಡ್ಡು ಮಾಡ್ಬೇಕು ಹೆಂಗಾರು ಅಂತ ಆಸೆ, ಅಂದ್ರೆ ಅರ್ಜೆಂಟ್ಗೆ
ಇವತ್ತೇ ಬಿತ್ತನೆ ಮಾಡ್ಕೊಡ್ಬೇಕಾ, ಬೆಳಗ್ಗೆ ಆಯ್ತು 2-3 ಇವತ್ತೇ ಉಟ್ಬಿಡ್ತೀನಿ, ಮಧ್ಯಾಹ್ನ ನನಗೆ ಬಿತ್ತನೆ ಮಾಡ್ಕೊಡ್ತೀನಿ, ಆಮೇಲೆ ನಾಳೆಗೆ ಬೇರೆ ಕಡೆಗೆ ಹೋಗ್ತೀನಿ ಅನ್ನೋ ತರದವರು ಇರ್ತಾರೆ. ಹಂಗಲ್ಲ ಅದು ಶಂಕರ, ತರಾತುರಿಲಿ ಮಾಡಕ್ ಹೋಗ್ಬಾರ್ದು. ಅದು ಅವ್ರಿಗೂ ಒಳ್ಳೇದಲ್ಲ, ನಮ್ಗೂ ಒಳ್ಳೇದಲ್ಲ. ಆಯ್ತಾ, ಈಗ ಅವರೇ ಮಾಡಿದ್ರು ಸ್ವಲ್ಪ ಈ ತರದವೆಲ್ಲ ಕ್ರಮ ನಮ್ಮಂತವ ತಿಳ್ಕೊಂಡು ಹಿಂಗಲ್ಲ, ಹಿಂಗೆ ಎಷ್ಟು ದಿವಸ ಬಿಡ್ಬೇಕು, ಎಷ್ಟು ದಿವಸಕ್ಕೆ ಮಾಡ್ಬೇಕು, ಬಿತ್ತನೆ ಯಾವಾಗ ಮಾಡ್ಬೇಕು, ಯಾವ ಮಳೆಗೆ ಮಾಡ್ಬೇಕು, ಇದು ಮುಖ್ಯ. ಬಿತ್ತನೆ ಮಾಡುವಂತ ತಕ್ಷಣ ಬೆಳಗ್ಗೆ ಉತ್ಬಿಟ್ಟು ಚೆನ್ನಾಗಿ ಮಳೆ ಬಿದ್ದೈತೆ ಅಂತ ಅನ್ಕೊಂಡು ಇನ್ನು 15 ದಿವಸ ಮಳೆ ಆದ್ರೆ ಏನಪ್ಪ ಮಾಡ್ತೀಯ ಅಲ್ವಾ? ಅದಾಗಿರ್ತದೆ 2 ದಿನಕ್ಕೆ. ಇನ್ನು 15 ದಿನ 20 ದಿನ ಮಳೆ ಬರ್ಲಿಲ್ಲ ಅಂತಂದಾಗ ಹೌದು ಭೂಮಿ ಹೆಂಗೆ ಗಚ್ಚಾಯ್ತದೆ, ಆಮೇಲೆ ತಾನೇ ಗೊತ್ತಾಗೋದು. ಆಮೇಲೆ ಅಲ್ವ ಗೊತ್ತಾಗೋದು. ಅದಕ್ಕೋಸ್ಕರವ ಸ್ವಲ್ಪ ಒಂದು ತಳಾರ್ಕೆ ಮಾಡ್ಕೊಂಡು ಹೋಗೋದು ಒಳ್ಳೇದು ಶಂಕರಣ್ಣ. ಅಲ್ವಾ? ಈಗ ನಾನು ಅದೇ ವಿಚಾರ ಬಗ್ಗೆ ಹೇಳ್ತಾ ಬಂದೆ. ಈಗ ನೋಡಲಿ, ನಾನು ಅವತ್ತು ಮೀನಕ್ಕಂಗೆ ಹೇಳಿದ್ದೆ, ಈ ಬೀಜದ ವಿಚಾರ ಏನಾದ್ರು ನಿನಗೆ ಗೊತ್ತಾದ್ರೆ ಒಳ್ಳೆ ಬೀಜಗಳು ಎಲ್ಲಿ ಸಿಗ್ತವೆ, ನಾಟಿ ಬೀಜಗಳು ಎಲ್ಲಿ ಸಿಗ್ತವೆ, ಅಥವಾ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ನಿನ್ನ ಹತ್ರ ವಿಚಾರಗಳಿದ್ರೆ ಹೇಳ್ ಮೀನಾಕ ಅಂತ ಹೇಳಿದ್ದೆ. ಅವಳು ಏನ್ ಮಾಡ್ತಾಳೋ ಏನೋ ನಾನು ಕೇಳುವ ಅಣ್ಣನ ಹತ್ರ ಅಂತಾನೆ ಬಂದೆ ಕಣಪ್ಪ, ಅಣ್ಣನೇ ಹೇಳುತ್ತಡಿ. ಅಲ್ಲ, ಒಂದೇನು ಅಂತ ಅಂದ್ರೆ ಶಂಕರಣ್ಣ, ಈಗ ನಮ್ಗಂತವೇ ಕೃಷಿ ಇಲಾಖೆಲೆ ಕೊಡ್ತಾರೆ. ಆಯ್ತಾ, ಮೊನ್ನೆ ಹೋಗಿದ್ದೆ ನಾನು. ಈಗ ಮುಂಗಾರು ಹಂಗಾಮ್ಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊತಿದ್ವಿ ನಾವು ಅಂತ ಅಂದ್ರು. ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದಲ್ಲ, ಎಲ್ಲ ರೆಡಿ ಮಾಡ್ಕೊತಿದ್ವಿ ಅಂತ ಅಂದ್ರೆ ಈಗ ನಮ್ಮ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜಮೀನ್ ಐತೆ, ಅದರಲ್ಲಿ ಎಷ್ಟು ಸಾಗುವಳಿ ಮಾಡ್ತಾರೆ, ಎಷ್ಟು ಎಕರೆಗೆ ಜೋಳ ಹಾಕ್ತಾರೆ, ಎಷ್ಟು ಎಕರೆಗೆ ಆಲೂಗಡ್ಡೆ ಹಾಕ್ತಾರೆ, ಎಷ್ಟು ಎಕರೆಗೆ ಈ ಒಂದು ರಾಗಿ ಹಾಕ್ತಾರೆ, ಇವೆಲ್ಲನೂ ಅವರು ಅವ್ರ ತಾವು ಇಟ್ಕೊಂಡಿರ್ತಾರೆ, ಅಂಕಿಅಂಶ ಇಟ್ಕೊಂಡಿರ್ತಾರೆ. ಅದಕ್ಕೆ ಎಷ್ಟು ಬೇಕಾಯ್ತದೆ ಬಿತ್ತನೆ ಬೀಜ. ಈಗ ಜೋಳ ಇಷ್ಟು ಹೆಕ್ಟೇರ್ಗಾದ್ರೆ ಎಷ್ಟು ಬೇಕು, ಅದ ಇವರು ಈಗಲೇ ಕೊಟ್ಬಿಡ್ಬೇಕು ಅವ್ರಿಗೆ. ಅಲ್ಲಿ ಸರ್ಕಾರಕ್ಕೆ ಇಷ್ಟು ಬೇಕಾಗುತ್ತೆ ಮಾಹಿತಿಯ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದು ಬಂದ್ಬಿಡ್ಬೇಕು. ಆ ಟೈಮ್ಗೆ ಮಳೆ ಬಿದ್ದಿನ್ನೇನ್ ಬಿತ್ತನೆ ಮಾಡ್ತವ್ರೆ ಅನ್ನೋದ್ರೊಳಗಡೆ ಬಂದಿಲ್ಲ, ಎಲ್ಲ ಸ್ಟಾಕ್ ಆಗಿರ್ಬೇಕು. ಇನ್ನೊಂದು ತಿಂಗಳೊಳಗಡೆ ಬಂದ್ಬಿಡ್ಬೇಕು. ನೀನ್ ಎಷ್ಟೊತ್ತಿನ ರಾತ್ರಿ ಹೋದ್ರು ಕೊಡಂಗಿರ್ಬೇಕು. ಜೋಳ ಬೇಕೋ, ರಾಗಿ ಬೇಕೋ, ತಡ್ನಿ ಬೇಕೋ, ಹುಳ್ಳಿಕಾಳು ಬೇಕೋ, ತೊಗರಿ ಬೇಕೋ, ಕೊಡ ಹಂಗಿರ್ಬೇಕು. ಆ ತರದೊಂದು ವ್ಯವಸ್ಥೆ ಎಲ್ಲ ಮಾಡ್ಕತ್ತವ್ರ ಶಂಕರಣ್ಣ. ಆಯ್ತಾ, ಆಮೇಲೆ ಈಗ ಸರ್ಕಾರದ ಕಡೆಯಿಂದಲೇ ತರ ಅಂತದ್ದು ಒಳ್ಳೇದು. ಯಾಕೆ ಅಂತ ಅಂದ್ರೆ ಸರ್ಕಾರ ಅಂತ ಅಂದ್ರೆ ಅದು ಒಂದು ಕ್ರಮವಾಗಿರ್ತದೆ, ಕ್ರಮವಾಗಿರ್ತದೆ. ಇನ್ನು ಉಳಿದಂತೆ ನಿನ್ಗೆ ಎಲ್ಲಾನು ಹೇಳಿದೀನಿ. ಈಗ ಬಿತ್ತನೆ ಬೀಜದ್ದು ಚೀಟಿ ಏನಿರ್ಬೇಕು, ಪ್ಯಾಕಿಂಗ್ ಏನಿರ್ಬೇಕು, ಆಮೇಲೆ ನೋಡಿ ನೀನ್ ಎಲ್ಲಾರು ಕೊಂಡ್ಕ ಯಾವ್ದಾರು ತಗ ಪ್ಯಾಕಿಂಗ್ ಇರೋವನ್ನೇ ತಗೋಬೇಕು. ಯಾಕೆ ಅವು ಪ್ರಾಮಾಣೀಕೃತ ಬೀಜ ಅಂತ ಹೇಳ್ಬಿಟ್ಟು ಆಗಿರ್ತದೆ. ಪ್ರಾಮಾಣೀಕೃತ ಬೀಜ ಅಂತ ಹೇಳಿ ಅದನ್ನ ಒಬ್ರಲ್ಲ ಇಬ್ಬರಲ್ಲ 10 ಜನ ನೋಡಿರ್ತಾರೆ, ಪ್ರಮಾಣಿಸಿರ್ತಾರೆ. ಇದು ಸರಿ ಇದೆಯೋ ಇಲ್ವೋ ಅನ್ನೋ ಅಂತದ್ದು ಎಲ್ಲಾವ್ದು ಮಾಡಿರ್ತಾರೆ. ಹುಟ್ಟಾಣಿಕೆ ಬರ್ತದೋ ಇಲ್ವೋ ಅನ್ನೋ ಅಂತದ್ದು. ಹಿಂಗೆ ನಮ್ಗೆ ಈಗ ವರ್ಷ ಮಾಡೋದ್ರಿಂದ ನಮಗೆ ಗೊತ್ತಿರ್ತದೆ ಎಲ್ಲಿ ಒಳ್ಳೆ ಬೀಜ ಸಿಗ್ತದೆ, ಯಾವ ಕಂಪ್ನಿದ್ ಒಳ್ಳೆ ಬೀಜ ಇರ್ತದೆ ಅನ್ನೋ ಅಂತದ್ದು ಗೊತ್ತಿರ್ತದೆ. ಅಂತವನೇ ನಾವು ತಗೊಂಬರ ಅಂತದ್ದು ಶಂಕರಣ್ಣ. ಆಯ್ತಾ, ಇನ್ನು ಉಳ್ದಂಗೆ ಈಗ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಐತೆ, ಅದ್ರದ್ದು ಕಾಲೇಜ್ ಐತಿ ಇಲ್ಲಿ ನಮ್ ಕಾರ್ಯಕರ್ತವ. ಇಲ್ಲಿ ಕಂದಿತಕ್ ಹೋದ್ರೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಐತೆ, ಅಲ್ಲೂ ಸಿಗ್ತವೆ ಬಿತ್ತನೆ ಬೀಜಗಳು. ಎಲ್ಲಾ ತರದ್ದು ಅಲ್ಲೂ ಕೂಡ ಸಿಗ್ತವೆ. ಅಂತ ಕಡೆ ನಮ್ಗೆ ನಂಬಿಕೆ ಇರೋ ಅಂತ ಕಡೆ ತಂದು ಹಾಕಳ ಅಂತದ್ದು ನಂಬಿಕೆ ಇರೋ ಅಂತ ಟೈಮ್. ಪಾರಂಪರಿಕ ಬೀಜಗಳು ಅಂತ ಬೇರೆ ಇರ್ತವೆ. ಪಾರಂಪರಿಕ ಬೀಜ ಅಂತ ಅಂದ್ರೆ ಅವೆಲ್ಲ ನಾಟಿ ತಳಿವು. ಈಗೆಲ್ಲ ನಾಟಿ ಸ್ವಲ್ಪ ಕಡಿಮೆ, ಏನೋ ಮನೆ ಬಳಕೆಗೆ ಅಂತ ಹೇಳಿ ಒಂದಷ್ಟು ಹಾಕತ್ತಾರೆ ಅಲ್ವಾ. ಈ ತರ ಚೆನ್ನಾಗಿ ಬರ್ಬೇಕು. ಈ ತರ ಒಂದು ಇರೋ ಅಂತದ್ದು ಶಂಕರಣ. ಎರಡನೇದಾಗಿ ನೋಡು, ಯಾವ ಬಿತ್ತನೆ ಬೀಜಕ್ಕೆ ಏನ್ ಬೀಜೋಪಚಾರ ಮಾಡ್ಬೇಕು ಅದ ನಾವು ಮೊದ್ಲು ಚೆನ್ನಾಗಿ ತಿಳ್ಕೋಬೇಕು. ಅದ್ರಲ್ಲಿ ಕೊಟ್ಟಿರ್ತಾರ, ಇಲ್ಲ ಅಂತ ಕೇಳಿದ್ರೆ ಹೇಳ್ತಾರ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಮೊದಲ್ನಂಗಲ್ಲ, ಬಿತ್ತನೆ ಬೀಜ ಐತೆ ತಂದ್ಬಿಟ್ಟು ಬಿತ್ಬಿಡೋಣ ಮಾಡ್ಬಿಡೋಣ ಅನ್ನೋ ತರದಲ್ಲ. ಈಗ ನಾವ್ ಏನು ಬಿತ್ತನೆ ಮಾಡ್ತೀವೋ ಅದ್ರಲ್ಲಿ ಇನ್ನೂ ನಾವು ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಫಸಲು ತಗೋಬೇಕು ಅನ್ನೋದು ಇವತ್ತು ಎಲ್ಲಾರ್ದು ಉದ್ದೇಶ. ಆ ಮೂಲಕ ಒಂದ್ ಒಳ್ಳೆ ರೇಟಿಗೆ ಮಾರ್ಕೊಂಡು ನಾವು ಜಾಸ್ತಿ ಮಾಡ್ಕೊಂಡು ಕೈ ತುಂಬಾ ದುಡ್ಡು ಎಣಿಸ್ಬೇಕು ಅನ್ನೋ ಅಂತದ್ದು. ಅದಕ್ಕೆ ಸಾಕಷ್ಟು ತಂತ್ರಗಳವೆ. ತಂತ್ರ ಅಂದ್ರೆ ಈಗ ಬೀಜೋಪಚಾರ ಮಾಡೋ ಫಸ್ಟ್ ಉಪಚಾರ ಮಾಡೋ ಅಂತದ್ದು. ಬೀಜೋಪಚಾರ ಅಂತ ಅಂದ್ರೆ ಇನ್ನೇನು ಇಲ್ಲ. ಈಗ ಮೊದ್ಲು ಬಿತ್ತನೆ ಬೀಜ ತಗೊಂಡೋಗಿ ಬಿತ್ತನೆ ಮಾಡ್ತಿದ್ದೋ, ಹುಟ್ಟಿದ್ರಾಯ್ತು ಆಯ್ತಾ, ಬಂದ್ರಾಯ್ತು ಹಿಂಗಾಗದು. ಈಗ ಹಂಗಲ್ಲ, ನಾವೇನ್ ಬಿತ್ತನೆ ಬೀಜ ಮಾಡ್ತೀವೋ ಅವು ಮೊಳಕೆ ಹೊಡಿಬೇಕು ಚೆನ್ನಾಗಿ ಅಂತ ಅಂದ್ರೆ ಅದಕ್ಕೊಂದು ಬೀಜೋಪಚಾರ ಅಂತ ಹೇಳಿರ್ತದೆ. ಆಯ್ತಾ, ಅದನ್ನ ಮಾಡ್ಬಿಟ್ರೆ ಎಲ್ಲ ಚೆನ್ನಾಗಿ ಮೊಳಕೆ ಹೊಡೆದ್ಬಿಡ್ತವೆ. ಆಯ್ತಾ, ಇನ್ನ ಕೆಲವು ಈ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡ್ಕೊಂಡು ಮಾಡೋ ಅಂತದ್ದು ಇದೆ. ಅದೇನು ಅಂತ ಅಂದ್ರೆ ಕೆಲವು ರೋಗ ರುಜಿನ ಬರ್ದಂಗೆ ಅದೊಂದು ಬೀಜೋಪಚಾರ ಅಂತ ಅನ್ಕೊಂಡು ಬೀಜೋಪಚಾರ ಮಾಡಿದ್ರೆ ಮುಂದಕ್ಕೆ ಈ ತರದ್ದು ರೋಗ ರುಜಿನ ಬರಕ್ಕಿಲ್ಲ ಅನ್ನೋ ಅಂತದ್ದು. ಈಗೆಲ್ಲವ ಈ ಬಿತ್ತನೆ ಬೀಜದ ಕಂಪ್ನಿಗಳು ಏನ ಮಾಡ್ಬಿಟ್ಟವೆ ಅಂತ ಅಂದ್ರೆ ಅವರೇ ಬೀಜೋಪಚಾರ ಮಾಡಿ ಕೊಡ ಅಂತವು ಕೆಲವು ಇದಾವೆ. ಆಮೇಲೆ ಬಿತ್ತನೆ ಮಾಡ ಅಂತ ಟೈಮಲ್ಲಿ ಬೀಜೋಪಚಾರ ಮಾಡ್ಬೇಕು ಅನ್ನೋ ಅಂತವು ಕೆಲವು ಬೀಜಗಳು
ಇದಾವೆ. ಅದ ನೋಡ್ಕೋಬೇಕು, ಬೀಜೋಪಚಾರ ಮಾಡೋರೋ ಇಲ್ವೋ. ಮಾಡಿದ್ರೆ ನಾವು ಮಾಡಬಾರ್ದು, ಬೇರೆದ್ ಯಾವ್ದು ಮಾಡ್ಬೇಕು. ಮಾಡಂಗಿದ್ರೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಮಾಡಿಲ್ಲ ಅಂತಂದ್ರೆ ಯಾವ್ದು ಮಾಡ್ಬೇಕು, ಇದ್ರ ಬಗ್ಗೆ ತಿಳ್ಕೊಂಡು ಬೀಜೋಪಚಾರ ಮಾಡ್ಕೊಂಡು ನಾವು ಬಿತ್ತನೆಯನ್ನ ಮಾಡ್ಬೇಕು. ಆಯ್ತಾ? ಶುಂಠಿ ಆದ್ರೂ ಅಷ್ಟೇ, ಶುಂಠಿಗೆ ನಾವೇನು ಕಾವಾಗ್ತಿವಲ್ಲ ಔಷಧಿಲೆಲ್ಲ ಹೆಜ್ಜೆ, ಅದೇ ಬೀಜೋಪಚಾರ ಅಂತ ಬೇರೆ ಇನ್ನೇನು ಅಲ್ಲ. ಅದನ್ನ ಕ್ರಮವಾಗಿ ಯಾವ್ದ್ರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಮಾಡ ಅಂತ ಕ್ರಮ ಸಂಕ್ರಮಣ ಇಂಥವೆಲ್ಲಾನು ಮಾಡ್ಕೊಂಡ್ರೆ ನಮ್ಗೆ ಇಳುವರಿ ಚೆನ್ನಾಗ್ ಬರ್ತದೆ, ಹುಟ್ಟಾಣಿಕೆ ಚೆನ್ನಾಗ್ ಬರ್ತದೆ. ಆಯ್ತಾ? ಅದ್ರ ಮೂಲಕ ನಮ್ಮ ಒಂದು ಇಳುವರಿ ಏನ್ ಬರ್ತದೋ ಚೆನ್ನಾಗ್ ಆಯ್ತದೆ. ಕೈ ತುಂಬಾ ದುಡ್ಡು ಸಿಕ್ಕಿದ್ರು ನಮ್ಗೆ ತಾನೇ ಅದು. ಅಂದ್ರೆ ನಾವ್ ಏನ್ ಶ್ರಮ ಪಟ್ಟಿರ್ತೀವಿ, ಶ್ರಮಕ್ ತಕ್ಕಂತೆ ಬೆಲೆನೂ ಸಿಗ್ತದೆ, ಹೌದು, ಬೆಳೆನೂ ಬರ್ತದೆ. ಇಂಥವೆಲ್ಲಾನು ತಿಳ್ಕೊಂಡು ಮಾಡ್ಕೊಂಡು ಹೋಗ ಅಂತದ್ದು ಒಳ್ಳೇದು ಅಂತೇಳಿ ನಾನ್ ಹೇಳೋದು. ನೀನು ಒಳ್ಳೆ ವಿಚಾರವ ಹೇಳ್ತೀಯ, ಮತ್ತೆ ತಿಳಿಸ್ತೀಯ. ಆಯ್ತಾ ಅಣ್ಣಯ್ಯ? ಈಗ ಇಲ್ಲೇ ಮುಂದೆ ಮೊದ್ಲಕ್ಕೆ ಮೇಲೆ ಕೂತಿದೀವಿ, ಒಳಗಡೆಯಿಂದ ಏನಾದ್ರೂ ಹೇಳ್ಬಿಟ್ಟು ಕುಡಿಯಕ್ಕೆ ತಿನ್ನಕ್ಕೆ ಏನಾದ್ರು ತರಿಸ್ತೀಯಾ? ಕಾಪಿ ಆಗ್ಬೋದು, ಕಾಪಿ ಕೊಡ್ಬಿಡೋಣ. ನಡಿ ನಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.